ಭಾರಿ ವಿಶೇಷವಾದ ಜಾಗದಲ್ಲಿ ಒಬ್ಬ ವಿಶೇಷವಾದ ವ್ಯಕ್ತಿಯನ್ನ ಮಾತಾಡಿಸಲಿಕ್ಕೆ ನಾನು ಬಂದು ಕೊಟ್ಟಿದ್ದೀನಿ. ನಂಬಿದವರಿಗೆ ನಂಬಿಕೆಯನ್ನ ನೂರ್ಬಡಿ ಮಾಡ್ತಾರೆ ರಾಯರು. ಅದಕ್ಕೆ 300 ವರ್ಷವಾದರೂ ಕೂಡ ಅವರು ಪವಾಡವನ್ನು ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಮನವೇ ಗುರು ರಾಘವೇಂದ್ರ ನಿರಲು. ಯಾವುದೇ ಕಷ್ಟವಿರಲಿ, ರಾಯರಿದ್ದಾರೆ, ರಾಯರು ನೋಡ್ಕೊಂತಾರೆ ಅಂತ ಹೇಳಿ ಅವರನ್ನು ನಂಬಿದವರು ಅದನ್ನ ಹೇಳ್ತಾ ಮನನ ಮಾಡ್ತಾ, ನನಗೆ ಎಷ್ಟೇ ಕಷ್ಟ ಬರಲಿ ರಾಯರು ನೀವು ನಮ್ಮ ಜೊತೆಗಿರ್ರಿ ಅಂತ ಹೇಳ್ತಾ ಅವರ ಭಕ್ತರು ಮುನ್ನುಗ್ತಾನೆ ಇರ್ತಾರೆ. ಅದಕ್ಕೆ ತುಂಬಾ ಜಾಗದಲ್ಲಿ ರಾಯರಿದ್ದಾರೆ, ರಾಯರು ಕಾಪಾಡ್ತಾರೆ ಅನ್ನೋ ಸ್ಲೋಗನ್ನ ಬರೆದಿರ್ತಾರೆ. ಆದ್ರೆ ರಾಯರ ನಿಜ ಜೀವನದಲ್ಲಿ, ಅವರ ಕಥೆಯಲ್ಲಿ ಕೃಷ್ಣ ಅಂದ್ರೆ ತುಂಬಾ ಇಷ್ಟ. ಕೃಷ್ಣನ್ನ ಆರಾಧಿಸಿರ್ತಾರೆ. ಕೃಷ್ಣ ಯಾವ ರೂಪದಲ್ಲಿ ಬರ್ತಾನೆ ಕಷ್ಟದಲ್ಲಿದ್ದಾಗ ಅಂದ್ರೆ ಗೆಳೆಯನ ರೂಪದಲ್ಲಿ ಬರ್ತಾನೆ. ಆ ಗೆಳೆಯ ಯಾರು? ಕೃಷ್ಣನಿಗೆ ಮತ್ತೊಂದು ಹೆಸರು ಶ್ಯಾಮ ಭಟ್ಟ. ಈಗ ಮಂತ್ರಾಲಯದ ಮಹಾತ್ಮೆಯನ್ನ ಸಾರುವಂತಹ ಜೀ ಕನ್ನಡದಲ್ಲಿ ಬರ್ತುವಂತಹ ಆ ಒಂದು ಸೀರಿಯಲ್ ಅಲ್ಲಿ ಆ ಒಂದು ಪಾತ್ರ ವಿಪರೀತ ಫೇಮಸ್ ಆಗ್ತಾ ಇದೆ. ಮಂತ್ರಾಲಯದ ಗುರುಗಳು ಕೂಡ ಕರೆದು ಭಾರಿ ಚೆನ್ನಾಗಿ ಮಾಡ್ತಿದ್ರಿ ಕಣ್ರಿ ಅಂತೇಳಿ ಪ್ರಶಂಸೆ ಮಾಡುವ ಮಟ್ಟಕ್ಕೆ ಬಂದು ನಿಂತಿದೆ. ನನಗೂ ಕೂಡ ಆ ಪಾತ್ರವನ್ನು ನೋಡಿ ಅಚ್ಚರಿಯಾಗಿ ಈ ವಿಶೇಷವಾದ ಜಾಗಕ್ಕೆ ಅವ್ರನ್ನ ಕರ್ಕೊಂಡ್ಬಂದು ಕೂರಿಸಿದ್ದೀನಿ. ಇನ್ನು ಮುಂದೆ ನನಗೆ ರಾಯರು ಏನು ಹೇಳ್ತಾರೋ ಅದನ್ನ ನಿಮ್ಮ ಮುಖಾಂತರ ಈ ಮುಖಾಂತರ ಕೇಳ್ತೀನಿ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಮಸ್ತೆ ಹೇಳಿ ಸರ್. ನಮ್ಮ ಜೊತೆಗೆ ರಘು ಬೀರೂರು. ಹೌದು, ಇವ್ರನ್ನ ತುಂಬಾ ಹಿಂದಿಂದ ನೀವು ನೋಡ್ಕೊಂಡ್ ಬಂದಿದ್ದೀರಾ. ಬಟ್ ಆದ್ರೆ ಶ್ಯಾಮ ಭಟ್ಟನಾದಾಗ ಇವರ ಹಳೆಯ ಎಲ್ಲ ಪಾತ್ರಗಳು ಮರ್ತೋಗಿದೆ, ಇವರ ಹಳೆಯ ಎಲ್ಲ ಸಾಧನೆಗಳು ಮರ್ತೋಗಿದೆ. ಅಷ್ಟರ ಮಟ್ಟಿಗೆ ಆ ಪಾತ್ರದಲ್ಲಿ ಜೀವಂತವಾಗಿ ನಿಂತಿದ್ದಾರೆ. ಕರೆಕ್ಟಾ ಸರ್? ಖಂಡಿತವಾಗಿ ಸರ್. ಅಂತೂ ಇಂತೂ ಕಡೆಗೆ ಸಿಕ್ತಾರಪ್ಪ ನಮ್ಗೆ. ಹೌದು ಸರ್, ನಮ್ಮಿಬ್ರು ಭೇಟಿ ಮಾಡೋದಕ್ಕೆ ರಾಯರು ಇವತ್ತು ಕೂಡ್ಸಿದ್ದಾರೆ, ಗುರುವಾರ. ಹೌದು, ನಿನ್ನೆ ಕೂಡ ಮಂತ್ರಾಲಯದಲ್ಲಿ ದರ್ಶನ ಮಾಡ್ಕೊಂಡು ರಾಯರದು ಇವತ್ತು ಸಂದರ್ಶನ ಕೂತಿದ್ದೀನಿ ತಮ್ಮ ಮುಂದೆ. ಬಹಳ ಸಂತೋಷ ಆಗ್ತಾ ಇದೆ ಸರ್. ಇತ್ತೀಚೆಗೆ ಈ ತರದಲ್ಲ ಆಗ್ತಾ ಇರೋದ? ಮುಂಚೆಯಿಂದ ನೀವು ರಾಯರ್ ಭಕ್ತರ? ಸರ್, ಮುಂಚೆಯಿಂದನೂ ನಾನು ರಾಯರ್ ಭಕ್ತರೆ. ನನಗೆ ಗೊತ್ತಿಲ್ಲದೇನೋ ನಾನು ರಾಯರನ್ನ ದಿನಕ್ಕೊಂದ್ಸಲ ನೆನೆಸ್ಕೊತಾನೆ ಇರ್ತೀನಿ. ನಾನು ವೆಂಕಟೇಶ್ವರನ ಪರಮ ಭಕ್ತ. ಆಯ್ತಾ, ನನಗೆ ರಾಘವೇಂದ್ರ ರಾಯರು ಯಾವಾಗ್ಲೂ ಜೊತೆಲಿ ಬರ್ತಾನೆ ಇದ್ದಾರೆ. ಚಿಕ್ಕ ವಯಸ್ಸಿಂದನೂ ಜೊತೆಲಿ ಬರ್ತಾನೆ ಇದ್ದಾರೆ. ನಾನು ರಾಯರಿಗೆ ಕೈ ಮುಗಿದ್ಬಿಟ್ಟೆ, ನಿಮ್ಮ ನಗುಮುಖನೇ ನಾನು ಶ್ರೀರಕ್ಷೆ ಅಂತ ಹೇಳ್ಬಿಟ್ಟೆ ನಾನು ಹೊರಗಡೆ ಬರೋದು. ರಾಯರಿಗೆ ಅಷ್ಟೇ ನಾನು ಕೇಳ್ಕೊಂಡು ಅವತ್ತಿಂದ ಇತ್ತೀಚೆಗೆ ಈ ಸೀರಿಯಲ್ ಮುಖಾಂತರ ನನಗೆ ಹೇಳಕ್ಕಾಗಲ್ಲ, ಅತ್ಯದ್ಭುತವಾದ ಒಂದು ರೆಸ್ಪಾನ್ಸ್ ಸಿಕ್ತು ಸರ್. ಎಲ್ಲ ರಾಯರ ಕೃಪೆ. ವೆಂಕಟನಾಥ, ಯಾಕಪ್ಪ ಇಷ್ಟೊತ್ನಲ್ಲಿ ಬಂದಿದ್ಯಾ? ಯಾರಿಗೆ ಹುಷಾರಿಲ್ಲ? ಈ ತಾಯಿಗೆ. ಹೆಂಗೆ ಈ ಕೃಪೆ ಆಗಿದ್ದು, ಹೆಂಗೆ ಅವಕಾಶ ಸಿಕ್ಕಿದ್ದು, ಶ್ಯಾಮ ಭಟ್ಟನಾಗಿದ್ದು? ಸರ್, ಈ ಮಧ್ಯದಲ್ಲಿ ನಾನು ಸ್ವಲ್ಪ ಗ್ಯಾಪ್ ತಗೊಂಡು ನನ್ನ ವೈಯಕ್ತಿಕ ಇದರಲ್ಲಿ ಬ್ಯುಸಿ ಆಗಿದ್ದೆ. ಒಂದು ಫೈನ್ ಡೇ ನಾನು RR ನಗರಕ್ಕೆ ಯಾವುದೋ ಕೆಲಸ ನಿಮಿತ್ತ ಹೋಗಿರ್ತೀನಿ. ಅಲ್ಲಿ ಒಬ್ರು ನಂಬರ್ ಕಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ನನ್ನ ಸ್ನೇಹಿತರೊಬ್ರು ಇದ್ದಾರೆ, ಪ್ರಶಾಂತ್ ಅಂತ, ಅವರಿಗೆ ಕಾಲ್ ಮಾಡ್ತೀನಿ. ಅವ್ರ ನಂಬರ್ ಬೇಕು ಅಂತ. ಒಳ್ಳೆ ಟೈಮಲ್ಲಿ ಕಾಲ್ ಮಾಡಿದ್ರಿ, ನನಗೆ ಒಂದು 2 days ನೀವು ಡೇಟ್ಸ್ ಕೊಡ್ಬೋದಾ? ರಾಘವೇಂದ್ರ ಮಹಾತ್ಮೆ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೆ. ನಾನು ಅದನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ ಸರ್. ಆಕ್ಚುಲಿ ನಂದು ಪ್ಲಾನಿಂಗೇ ಬೇರೆ ತರ ಇರುತ್ತೆ. 2026 ಇಂದ ಈಗ ಆಲ್ರೆಡಿ ಗ್ಯಾಪ್ ಆಗಿದೆ ಕನ್ನಡಗೆ, ಬೇರೆ ಲ್ಯಾಂಗ್ವೇಜ್ ಅಲ್ಲೆಲ್ಲ ಬಿಸಿ ಇದ್ದೆ. ಒಂದು ಹೊಸ ರೀತಿನಲ್ಲಿ ನಾನು ಎಂಟ್ರಿ ತಗೊಳ್ಳೋಣ, ಗ್ಯಾಪ್ ಆಗಿದೆಯಲ್ಲ ಅನ್ನೋ ತರ ಇತ್ತು. ನಾನು ಅದನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಆಯ್ತು ಬಿಡಿ ಪ್ರಶಾಂತ್, ಕೊಡೋಣ ಬಿಡಿ ಅಂತ ನಾನು ನನ್ನ ಸ್ನೇಹಿತನಿಗೆ ಹೇಳಿದೆ. ಆನಂತರ ಹೀಗೆ ಮತ್ತೆ ನಾನು ಊರಿಗೆ ಹೋಗಿ ನನ್ನ ವೈಫ್ ಹತ್ರ ಇದನ್ನು ಡಿಸ್ಕಸ್ ಮಾಡಿದೆ. ನೋಡಮ್ಮ, ಈಗ ಕೇಳ್ತಾ ಇದ್ದಾರೆ ಸರ್, ನನ್ನ ವೈಫ್ ಬಗ್ಗೆ ಹೇಳಬೇಕು ಅಂದರೆ, ನಾವು ರಾಯರಿಗೆ 100% ಡಿವೋಟಿ ಅಂತ ನಾವು ಕೆಲಸ ಹೇಳ್ಕೊತೀವಿ. ಅವಳು 500,000 ಆ ರೇಂಜ್ ಸರ್. ಅವಳು ಕೂತರು ರಾಯರು, ನಿಂತರು ರಾಯರು, ಪರಮ ಭಕ್ತೆ ಸರ್. ಆ್ಯಕ್ಚುಲಿ ಇದೆಲ್ಲ ಮಿರಾಕಲ್ಸ್ ನಡೀತಾ ಇರೋದು ಅವ್ರ ಮುಖಾಂತರ ನನಗೇನೋ ನಡೀತಾ ಇರ್ಬೋದೇನೋ ಗೊತ್ತಿಲ್ಲ. ಸೊ ನಾನು ಕೇಳಿದೆ, ಪ್ಲೀಸ್, ಬಹಳ ವರ್ಷಗಾಯಿತು, ಒಂದು ದಿನನಾದ್ರೂ ಪರವಾಗಿಲ್ಲ, ನೀವು ಸ್ಕ್ರೀನಲ್ಲಿ ಬರಲೇಬೇಕು ರಾಯರದಿದ್ದು ಅಂತ ಹೇಳಿದ್ರೆ, ಇಮಿಡಿಯೇಟ್ ಸರ್ 2 days ನಡೆದಿದ್ದೆಲ್ಲ. ನಾನು ಪ್ರಶಾಂತ್ ಅವ್ರು ಮತ್ತೆ ಕಾಲ್ ಮಾಡಿದಾಗ ನಾನು ಹೇಳಿದೆ, ಆಯಿತು ಮಾಡೋಣ ಅಂತ. ಪಾಂಡವಪುರದಲ್ಲಿ ಶೂಟು. ನಾನು ಸ್ವಲ್ಪ ಅವತ್ತು ಮಧ್ಯಾಹ್ನ ಅಲ್ಲಿ ರೀಚ್ ಆಗೋ ಥರ ಆಯಿತು. ಬೆಳಗ್ಗೆ ಶೂಟ್ ಸ್ಟಾರ್ಟ್ ಆಗಿತ್ತು. ನನ್ನ ಬ್ಯಾಲೆನ್ಸ್ ಸೀನ್ಗಳನ್ನೆಲ್ಲ ಶೂಟ್ ಮಾಡ್ಕೊಂಡಿದ್ದೆ.
ಹೋಗಿ ವಿತ್ ಮೇಕಪ್ಪಲ್ಲಿ ನನ್ನನ್ನು ಕ್ಯಾಮ್ರಾ ಮುಂದೆ ನಿಲ್ಲಿಸಿದ್ರು ಸರ್. ಅವ್ರಿಗೆಲ್ಲ ಒಂದು ಕ್ಷಣ ಏನು ಅನ್ನಿಸ್ತು ಅಂದರೆ, ಇವ್ರನ್ನ ಯಾಕೆ ನಾವು ವಿಜಯೇಂದ್ರನ್ನ ಮಾಡಿಸ್ಬಾರ್ದಾಗಿತ್ತು, ಸುಧೀಂದ್ರವ್ರನ್ನ ಯಾಕೆ ಮಾಡಿಸ್ಬಾರ್ದಾಗಿತ್ತು. ಫ್ರೇಮಲ್ಲಿ ನಾನು ಹೇಗೆ ಕಾಣೋ ನನಗೆ ಗೊತ್ತಿಲ್ಲ ಸರ್, ಅವ್ರಿಗೆ ಆಗ ಅನಿಸ್ತಂತೆ. ಸೊ ಅನಿಸ್ತು ಹಾಗಾಗಿ ಬೇಡ, ಈಗ ಬಂದ್ಬಿಟ್ಟಿದ್ದಾರೆ, ಈಗ ಇದನ್ನ ಏನಾದರೂ ಮಾಡಿ ನಾವು ಈ ಕ್ಯಾರೆಕ್ಟರ್ನ ಹೇಗೆ ಡೆವಲಪ್ ಮಾಡೋದು ನೋಡೋಣ ಅಂತ. ಸರ್ ಸೀನ್ ಮಾತ್ರ ತುಂಬ ಅದ್ಭುತವಾಗಿ ಮೂಡ್ ಬಂತು ಅಂತ ಇದು ಮಾಡಿದ್ರು. ಅಲ್ಲಿಂದ ಇದು ಶುರುವಾಯಿತು ಸರ್ ಜರ್ನಿ. ಎಲ್ರಿಗೂ ಪಾತ್ರ ದಿನ ದಿನಕ್ಕೂ ಇಷ್ಟ. ಅದು 2 ದಿನ ಹೋಗಿ 20 ದಿನ ಆಯಿತು, ಹಾಗೆ 2 ತಿಂಗಳಾಯಿತು. ಆಲ್ಮೋಸ್ಟ್ ನಾನೊಂದು 6-7 ಮಂತ್ಸಿಂದ ಅಲ್ಲಿ ವರ್ಕ್ ಮಾಡ್ತಾನೇ ಇದ್ದೀನಿ ಸರ್. ನನ್ನ ಮಾತನ್ನು ಸರಿಯಾಗಿ ಗ್ರಹಿಸಿ ನಮ್ಮ ಊರಿಗೆ ಒಳ್ಳೆಯದಾಗಲಿ ಅಂತ ಮಹಾನ್ ವ್ಯಕ್ತಿಯನ್ನೇ ಆರಿಸಿದ್ದೀರಿ. ಎಲ್ಲ ಜನರೇಷನ್ ಇದೆ. ಕನಕಾಚಲರು ನನ್ನ ಸ್ನೇಹಿತರಾಗಿ ನಾನು ಎಂಟ್ರಿ ಅದರಲ್ಲಿ ಕೊಟ್ಟಿದ್ದು. ಅವ್ರ ಫ್ಯಾಮಿಲಿಗೆ ನಾನೊಬ್ಬ ತುಂಬ ಮುಖ್ಯವಾದಂಥ ವ್ಯಕ್ತಿ. ಆಕ್ಚುಲಿ ಶ್ಯಾಮ ಭಟ್ಟ ಅನ್ನೋ ಕ್ಯಾರೆಕ್ಟರ್ ಏನ್ ಸರ್ ಅಂದ್ರೆ ಗೊತ್ತಿಲ್ದವ್ರಿಗೆ ಗೊತ್ತಾಗ್ಲಿ ಅಂತ ಸರ್, ಇದು ಶ್ಯಾಮ ಭಟ್ಟ ಒಂದು ಕ್ಯಾರೆಕ್ಟರ್ ಏನು ಅಂದರೆ, ಈಗ ಕನಕಾಚಲರು ವಿಜಯನಗರ ಸಾಮ್ರಾಜ್ಯದಲ್ಲಿ ತುಂಬ ಚೆನ್ನಾಗಿರ್ತಾರೆ. ಒಂಥರ ಎಲ್ಲ ಸಮೃದ್ಧಿಯಾಗಿ ಚೆನ್ನಾಗಿರ್ತಾರೆ. ಅವರ ಆಡಳಿತದಲ್ಲಿ, ಕೃಷ್ಣದೇವರಾಯರ ಆಡಳಿತದಲ್ಲಿ ಅವರೆಲ್ಲ ತುಂಬ ಚೆನ್ನಾಗಿರ್ತಾರೆ. ಈ ನವಾಬರು ಅಟ್ಯಾಕ್ ಮಾಡಿದಾಗ ವಿಜಯನಗರ ಸಾಮ್ರಾಜ್ಯ ಪತನಗೊಳ್ಳುತ್ತೆ. ಆ ಟೈಮಲ್ಲಿ ಇವರೆಲ್ಲ ದೇಶಾಂತರ ಹೊರಡಬೇಕು ಅನ್ನೋ ಥರ ಹೊರಟಾಗ ಅವರಿಗೆ ನೆಲೆ ಇಲ್ದಾಗ ಆಗುತ್ತೆ. ಆ ಟೈಮಲ್ಲಿ ವಿಜೇಂದ್ರ ತೀರ್ಥರಿಗೆ ಅದು ಜ್ಞಾನ ಗೊತ್ತಾಗುತ್ತೆ. ಅವರಿಗೆ ದಿವ್ಯ ದೃಷ್ಟಿಯಲ್ಲಿ ಈ ಥರ ಆಗ್ತಾ ಇದೆ. ಅವರು ಮಠಕ್ಕೆ ಬರ್ತಾರೆ ಸರ್ ಇವ್ರನ್ನ, ಆಯ್ತಾ, ನೆಲೆಗೊಳ್ಳೋಕ್ಕೆ. ಅದಕ್ಕೆ ಲೀಡಾಗಿ ನಾನು ರಾಯರ ಹತ್ರ, ಇದು ವಿಜಯೇಂದ್ರ ತೀರ್ಥ ಹತ್ರ ಮಾತಾಡಿರ್ತೀನಿ. ಗುರುಗಳೇ, ನಮ್ಮ ಊರಲ್ಲಿ ಎಲ್ಲ ವ್ಯವಸ್ಥೆಗಳು ಸರಿ ಇಲ್ಲ, ನಾವು ಯಾರಾದರೂ ಹೊಸಬ್ರನ್ನ ತಂದು ಇಲ್ಲಿ ಕೂರಿಸೋಣ, ನಾವು ಸರಿಯಾಗುತ್ತೆ ಅನ್ನೋ ಥರ ಮಾತುಕತೆ ನಡೆದಿರುತ್ತೆ. ಅದೇ ಟೈಮಿಗೆ ಕನಕಾಚಲರು ಬರ್ತಾರೆ. ಬಂದಾಗ ವಿಜಯೇಂದ್ರ ತೀರ್ಥರು ಅವರಿಗೆ ಇಡೀ ಊರಿನ ಇದನ್ನು ಕೊಡ್ತಾರೆ. ಅಲ್ಲಿಂದ ಶುರುವಾಗುತ್ತೆ ನಮ್ಮ ಬಾಂಡಿಂಗ್. ನಾನು ಹೇಗೆ ಅಂದರೆ, ಶ್ಯಾಮ ಭಟ್ಟ ನೀವು ಹೇಳ್ದಾಗೆ ಕೃಷ್ಣನ ಒಂದು ರೂಪನೇ. ಅವರಿಗೆ ಪ್ರತಿಯೊಂದಕ್ಕೂ ನಾನು ಅಟ್ಯಾಚ್ಮೆಂಟು. ಕೆಲವು ಸಲ ದೇವರು ನನ್ನ ರೂಪದಲ್ಲಿ ಬಂದು ಅವ್ರನ್ನ ಕಾಪಾಡ್ತಾ ಇರ್ತಾನೆ. ಆ ಥರ ಒಂದು ಬಾಂಡಿಂಗು. ಸೊ ಅಲ್ಲಿ ಶುರುವಾಗುತ್ತೆ. ಅವರ ಪ್ರತಿಯೊಂದು ಕಷ್ಟ ಸುಖದಲ್ಲಿ ಅವರು ಕೂತ್ಕೊಂಡ್ರು ಶ್ಯಾಮ ಭಟ್ರ ಹತ್ರ ಹೇಳ್ಕೊತಿರ್ತಾರೆ, ನಿಂತ್ಕೊಂಡ್ರು ಶ್ಯಾಮ ಭಟ್ರ ಹತ್ರ ಹೇಳ್ಕೊತಾರೆ. ಪ್ರತಿಯೊಂದಕ್ಕೂ ಅವ್ರ ಫ್ಯಾಮಿಲಿಗೆ ಹಾಗೇ ಟ್ರಾವೆಲ್ ಮಾಡಿಕೊಂಡು ಬಂದು ಅಪ್ ಈಗ ಆನಂತರ ತಿಮ್ಮಣ್ಣ ಭಟ್ಟನಿಗೆ ಜನ್ರೇಷನ್ಗೆ ಬರ್ತೀನಿ, ಅವ್ರ ಮಗನಿಗೆ, ಆನಂತರ ವೆಂಕಟನಾಥನಿಗೆ ಬರ್ತೀನಿ. ಇಲ್ಲಿ ತನಕ ತೊಗೊಂಡು ಬಂದಿದ್ದಾರೆ ಸರ್. ಸರ್ ಈಗ ಅಂದ್ರೆ ಶ್ಯಾಮ ಭಟ್ಟ ಒಂಥರ ಇರ್ತಾರೆ, ಒಂಥರ ಹೋಗ್ತಾರೆ. ಅವ್ರ ಮಗ, ಅವ್ರ ನೆಕ್ಸ್ಟು, ಈ ಥರದ್ದೆಲ್ಲ ಪಾತ್ರಗಳ ಬದಲಾವಣೆಗೆ ಈ ಆ ಥರದ ತಯಾರಿಗಳು ಆ ಥರದ್ದೆಲ್ಲ ಏನಾದ್ರು ಆಗ್ತಿದೆ ಹೆಂಗೆ ಸರ್? ನನ್ನ ವೈಯಕ್ತಿಕ ಹೌದು ಸರ್, ಅದು ಹೇಗೆ ಆಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಸರ್. ಮಿರಾಕಲ್ಲು ಯಂಗ್ ಏಜ್ ಅಲ್ಲಿ ನಾನು ಶುರು ಮಾಡಿದ್ದು, ಅಂದ್ರೆ ಇನ್ ದ ಸೆನ್ಸ್ ಆ ಸೀರಿಯಲ್ ಅಲ್ಲಿ ನನಗೆ ಯಂಗ್ ಏಜ್ ಇರುತ್ತೆ ಕನಕಾಚಲರು ಇದರಲ್ಲಿ. ಆ ನಂತರ ನಾನು ತಿಮ್ಮಣ್ಣ ಭಟ್ರಿಗೆ ಬರ್ತೀನಿ, ಸ್ವಲ್ಪ ಏಜ್ ತರ ಅಷ್ಟೇ. ಈಗ ವೆಂಕಟನಾಥನಿಗೆ ಬಂದಾಗ ಒಂದು ಏಜ್ ಕ್ಯಾರೆಕ್ಟರ್ ಮಾಡಬೇಕಾಗುತ್ತೆ ಆ ವಯಸ್ಸಿನ ನಂತರದಲ್ಲಿ. ಸರ್ ನಾನು ನ್ಯಾಚುರಲ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ಅಷ್ಟೇ, ಅಂದ್ರೆ ಕ್ಯಾಶುಯಲ್ ಆಗಿ ಹೋಗ್ತೀನಿ. ರಾಯರು ಅದನ್ನ ಹೇಗೆ ತೋರಿಸ್ತಾ ಇದ್ದಾರೆ ನನಗೆ ಒಂದೊಂದ್ಸಲ ಆಶ್ಚರ್ಯ ಆಗುತ್ತೆ ಸರ್. ಕೆಲವೊಂದು ರಿಯಾಕ್ಷನ್ಗಳು, ಕೆಲವು ಡೈಲಾಗ್ ಡೆಲಿವರಿಗಳು ನಾನೇ ಕೂತ್ಕೊಂಡ್ರೆ ಇದು ನಾನೇನಾ ಅನ್ನೋ ಮಟ್ಟಕ್ಕೆ ನನಗೆ ಆಶ್ಚರ್ಯ ಆಗುತ್ತೆ. ಈಗ ಅದು ನೋಡ್ಬೇಕಲ್ಲ ನೀವೇನಾ ಅಂತ. ಖಂಡಿತ ಸರ್. ಅದು ಹೇಗಾಗುತ್ತೆ ಸರ್, ಈಗ ನಾವು ಮೇಕಪ್ ಆದ ತಕ್ಷಣ ನಾನು ಹಾಗೇ ತಲೆನ ಆಗ್ಬಿಡ್ತೀನಿ ಸರ್. ನಾನು ಕ್ಯಾಮ್ರಾ ಮುಂದೆ ಹೋದ ತಕ್ಷಣ ರೋಲಿಂಗ್ ಅಂದರೆ ಸಾಕು, ನನಗೆ ಆಟೋಮೆಟಿಕ್ ಬಾಡಿ ಬೆಂಡ್ ಆಗುತ್ತೆ, ಬಾಡಿ ಲ್ಯಾಂಗ್ವೇಜ್ ಶುರುವಾಗುತ್ತೆ, ವಾಯ್ಸಲ್ಲಿ ವೇರಿಯೇಷನ್ ಶುರುವಾಗುತ್ತೆ ಸರ್. ಫಸ್ಟ್ ಸೀನ್ ನಾನು ಆ್ಯಕ್ಟ್ ಮಾಡಿದಾಗ ಅಂದರೆ ಏಜ್ಡ್ ಗೆಟಪ್ಪಲ್ಲಿ ಒಂದು ವೆಂಕಟನಾಥನ ಹೆಣ್ಣು ನೋಡೋದಕ್ಕೆ ಒಂದು ಸೀನ್ ಇದೆ, ಸರಸ್ವತಿ ಅವ್ರ ಮನೆಗೆ ಹೋಗ್ತೀನಿ. ನಾನೇನು ಪ್ರಿಪ್ರೇಷನ್ಸ್ ಇಲ್ಲ ಸರ್. ನವೀನ್ ಸರ್ ನನ್ನ ಸರ್ ಈ ಥರ ಇದಿರುತ್ತೆ ಸೀನ್ ಅಂತ ಹೇಳಿದ್ರು. ಈಗ ನವೀನ್ ಸರ್ ಅಲ್ಲೇ ಕೂತಾರೆ ಸರ್. ಸರ್ ನಮಸ್ತೆ, ನಿಮ್ಮ ಡೈರೆಕ್ಷನಲ್ಲಿ ನಾನು ಇವತ್ತು ಶ್ಯಾಮ ಭಟ್ಟನ ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ. ಆಲ್ ಕ್ರೆಡಿಟ್ ಗೋಸ್ ಟು ನವೀನ್ ಸರ್. ನಾನು ಆ ಥರ ಪರ್ಫಾರ್ಮ್ ಮಾಡಿದ್ದೀನಿ. ಈಗ ಆಕ್ಷನ್ ಹೇಳಿದ್ರು ಅವರು. ಓ ಅಮ್ಮ ಸರಸ್ವತಿ, ವೆಂಕಟನಾಥನಂತ ಹುಡುಗ ಎಲ್ರಿಗೂ ಸಿಗಲ್ಲ ಅಮ್ಮ, ಅವನು ದೈವ ಪುರುಷ, ನಿನಗೆ ಸರಿಯಾದ ಜೋಡಿ. ಹರಿ ನಿಮ್ಮಿಬ್ಬರಿಗೂ ಒಳ್ಳೇದು ಮಾಡಿ. ಸೂಪರ್ ಸರ್, ಸೂಪರ್. ಮೈ ಜುಮ್ಮನತ್ತೆ ಹತ್ರದಿಂದ ನೋಡೋದು. ಅದು ವಿತ್ ಮೇಕಪ್ ಅಲ್ಲಿ ಏನಂದ್ರು ನವೀನ್ ಸರ್?
ನವೀನ್ ಸರ್ ಹ್ಯಾಪಿ ಆಗಿದ್ದಾರೆ ಸರ್ ಆ ವಿಚಾರವಾಗಿ, ಹ. ಖುಷಿಯಾಗಿದ್ದಾರೆ. ನಾನು ಇಡೀ ನಮ್ಮ ತಂಡಕ್ಕೆ ಒಬ್ರು ಇಬ್ರು ಅಂತಲ್ಲ ಸರ್, ಪ್ರತಿಯೊಬ್ಬರಿಗೂ ನಾನು ಧನ್ಯವಾದ ತಿಳಿಸ್ತೀನಿ ಆ ವಿಚಾರವಾಗಿ. ನಮ್ಮ ಸರ್ ತಂಡ- ಇದು ಓವರ್ ಆಗಿ ಡಿವೋಷನಲ್ ಇರೋ ಸಬ್ಜೆಕ್ಟ್ ಆಗಿರೋ ಕಾರಣ ಹ್ಮ್. ಸರ್ ನಂಬಿದ್ರೆ ಇನ್ನೊಂದು ಲೆವೆಲಿಗೆ ತಗೊಂಡು ಹೋಗುವಂತ ವಿಚಾರ ಇದು. ಖಂಡಿತ ಸರ್. ಇಡೀ ಸೆಟ್ಟು ಆ ವಾತಾವರಣ, ನೀವು ರಾಯರ ಸೀರೀಸ್ಗೆ ಹೋಗ್ತಿದ್ದೀರಿ, ಸೀರಿಯಲ್ಗೆ ಹೋಗ್ತಾ ಇದ್ದೀರಿ ಅಂದಾಗ ನಿಮ್ಮ ಮನಸ್ಥಿತಿ, ಅಲ್ಲಿನ ವಾತಾವರಣ ಹೆಂಗಿರುತ್ತೆ ಸರ್? ಸರ್ ಈಗ ನಾವು ಕಾರಲ್ಲಿ ಸೆಟ್ಗೆ ಹೋಗೋ ತನಕ ಒಂಥರ ಇದ್ರೆ, ಹ್ಮ್. ನಾವು ಸೆಟ್ ಒಳಗಡೆ ಹೋಗ್ತಿದ್ದಾಗೆ ಕಂಪ್ಲೀಟ್ ನಾವು ಡಿವೈನ್ ಆಗ್ಬಿಡುತ್ತೆ, ಆ ಥರ ಮೂಡ್ ಇರುತ್ತೆ. ಬಂದ್ಬಿಡುತ್ತೆ ಸರ್, ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ಸರ್. ನಿಮ್ಗೆ ಆ ಕಾಸ್ಟ್ಯೂಮು, ಹ. ಆ ಡೈಲಾಗ್ಸ್ ಅಲ್ಲಿ ಎಲ್ಲ ವಾತಾವರಣನೇ ಆ ಥರ ಸೃಷ್ಟಿಯಾದಾಗ ನಮಗೆ, ಈಗ ನೋಡಿ ಸರ್, ನಾವಿಲ್ಲಿ ಮಠದಲ್ಲಿ ಕೂತಿದ್ದೀವಿ, ಹ್ಮ್. ನಮಗೊಂದು ಡಿವೈನ್ ಎಲ್ಲ ರಾಯರಿದ್ದಾರೆ, ಏನೋ ಒಂದು ಭಕ್ತಿ ಎಲ್ಲ, ನಾವಿಲ್ಲಿ ಸೋಷಿಯಲ್ ಸಬ್ಜೆಕ್ಟ್ನ ಇದು ಮಾಡಕ್ ಬರಲ್ಲ, ಅದು ಆಟೋಮೆಟಿಕ್ ಬಂದ್ಬಿಡುತ್ತೆ ನಮಗೆ. ಅದೊಂದು ತುಂಬಾ ಅದ್ಭುತವಾದ ಅನುಭವ ಸರ್, ಚೆನ್ನಾಗಿರುತ್ತೆ. ಓವರ್ ಆಗಿ ನೀವು ನಿಮ್ಗೆ ಅನುಭವ ಸರ್, ಕೆಲಸಗಾರರು ಅಂದ್ರೆ ಹ್ಮ್. ಲೈಟ್ ಬಾಯ್ ಅವಂದೇ ಆದ ಒಂದು ಮನಸ್ಥಿತಿ, ಪರಿಸ್ಥಿತಿ, ಶಕ್ತಿ ಎಲ್ಲ ತರದ ವ್ಯವಧಾನದಲ್ಲಿ ಇಲ್ಲ ಸರ್, ಅದು ನಾನು ನೋಡಿದ್ನಲ್ಲ, ಹ. ರಾಯರು ಅದನ್ನ ಮಾಡಿಸ್ತಾ ಇದ್ದಾರೆ ಸರ್, ಎಲ್ರಿಗೂ ಅದನ್ನ ಆ ಹ. ಶಕ್ತಿ ಕೊಟ್ಟಿದ್ದಾರೆ ಅಲ್ಲಿ. ಹ. ಪ್ರತಿಯೊಬ್ರು ಅದು ಎಫರ್ಟ್ ಆಗ್ತಾ ಇದ್ದಾರೆ ಸರ್, ಅದು ಗೊತ್ತಾಗತ್ತೆ. ನಾವು ನಾವು ಬ್ಯಾಕ್ ಸ್ಕ್ರೀನ್ಗಿಂತ ನೋಡೋದಕ್ಕಿಂತ ಆನ್ ಸ್ಕ್ರೀನ್ಗಳಲ್ಲಿ ನಾವೇನು ಶೂಟ್ ಮಾಡೋದಕ್ಕೆಲ್ಲ ಬರ್ತಾರಲ್ಲ, ಆಮೇಲೆ ಪ್ರತಿಯೊಬ್ರು ಸರ್, ನಾವು ಅವ್ರು ಇವರು ಅಂತ ಹೇಳಾಗಿಲ್ಲ, ಪ್ರತಿಯೊಬ್ರು ಇನ್ವಾಲ್ವ್ಮೆಂಟ್ ಇದೆ ಅದಕ್ಕೆ. ಒಬ್ರು ಕಾಸ್ಟ್ಯೂಮರ್ ಇರ್ಬೋದು, ಮೇಕಪ್ನವ್ರು ಇರ್ಬೋದು, ಒಬ್ರು ಲೈಟ್ ಬಾಯ್ಗಳು ಇರ್ಬೋದು, ಪ್ರತಿಯೊಬ್ರು ಸರ್, ಪ್ರತಿಯೊಬ್ರು ಅವ್ರವ್ರ ಇನ್ವಾಲ್ವ್ಮೆಂಟ್ ಎಲ್ಲರೂ ನಂಬಿಬಿಟ್ಟಿದ್ದಾರೆ ಓವರ್ ಆಲ್. ಅದೇ ಈ ನಂಬಿಕೆ ನಮ್ಮ ವಿಚಾರ ಹೌದು. ಸರ್. ಹ್ಮ್. ರಾಯರ ಜೀವನವೇ ಒಂದು ಪವಾಡವಾದ್ರೆ ಖಂಡಿತ. ಅವರು ನಡೆಸುತ್ತಿರುವ ಪವಾಡಗಳಿಗೆ ಮತ್ತೊಂದು ಕತೆ ಇರುತ್ತೆ, ಹಾ, ಒಬ್ಬೊಬ್ಬರಿಗೆ ಒಂದೊಂದು ಕತೆ. ಹೌದೌದು, ಒಬ್ಬರಿಗೂ ಶ್ರೀಹರಿ ಜಗತ್ತಿನಲ್ಲಿ ತಾನಿರುವೆನೆಂದು ತೋರಿಸಿಕೊಳ್ಳಲು ಆಗಾಗ ಏನಾದರೂ ಸಣ್ಣ ಪುಟ್ಟ ಪವಾಡಗಳನ್ನು ನಮ್ಮಿಂದ ಮಾಡಿಸುತ್ತಲೇ ಇರುತ್ತಾನಷ್ಟೇ. ಅಣ್ಣವರಿಗೆ ತುಂಬಾ ಬೆನ್ನು ಉತ್ತಿತ್ತಂತೆ, ಹ್ಮ್. ತುಂಬಾ ಒಂದು ವಿಪರೀತ ಬೆನ್ನು, ಆ ಥರದ್ದೇನೋ ಸ್ವಲ್ಪ ಸಮಸ್ಯೆ ಇತ್ತಂತೆ. ಹ್ಮ್. ಆಗ ರಾಯರಲ್ಲಿ ಬೇಡ್ಕೊಂಡ್ರು. ಅಲ್ಲಿ ಬೇಡ್ಕೊಂಡ ತಕ್ಷಣ ಅವ್ರಿಗೆ ಆ ಬೆನ್ನು ಸರಿಯಾಗಿ, ಅವರ ಆರೋಗ್ಯ ಸರಿಯಾಗಿ ಮಂತ್ರಾಲಯಕ್ಕೆ ಅವರು ಅಲ್ಲಿಗೆ ಅಂದ್ರೆ ನಡ್ಕೊಳಕ್ ಶುರು ಮಾಡಿದ್ರು. ಯಾವಾಗ ಮಂತ್ರಾಲಯದ ಮಹತ್ಮೆ ಮಾಡಿದ್ರು, ಹ್ಮ್. ಅದಾದ ನಂತರ ಮಂತ್ರಾಲಯದ ಖ್ಯಾತಿನೂ ಜಾಸ್ತಿ ಆಯ್ತು, ಅಣ್ಣವರ ಖ್ಯಾತಿನೂ ಜಾಸ್ತಿ ಆಯ್ತು. ಅದಾದ ನಂತರ ಮಂತ್ರಾಲಯ ಸೀರೀಸ್ನ ಯಾರ್ಯಾರು ಮಾಡಿದ್ರು, ಸಿನಿಮಾಗಳಾಗಿ ರಜನಿಕಾಂತ್ ಮಾಡಿದ್ದಾರೆ, ಶ್ರೀನಾಥ್ ಅವ್ರು ಮಾಡಿದ್ದಾರೆ. ಹೌದು. ಈ ಹಿಂದೆ ನಾನು ತಿಳಿದಂಗೆ ಸುವರ್ಣದಲ್ಲಿ ಒಂದು ಧಾರಾವಾಹಿ ಬರ್ತಿತ್ತು ಸರ್, ಹ್ಮ್. ಅದು ದೊಡ್ಡ ಹಿಟ್ಟಾಗಿತ್ತು. ಹೌದು ಸರ್, ಅದು ನೋಡಿ, ದೊಡ್ಡ ಹಿಟ್ಟಾಗಿತ್ತು. ಅದನ್ನ ನಾನು ಹೇಳದೆ ಮರ್ತ್ಬಿಟ್ಟೆ. ಹ. ಆಕ್ಚುಲಿ ನಾನು ಅದ್ರಲ್ಲಿ ಮಾಡ್ಬೇಕಾಗಿತ್ತು. ಹೌದಾ ಸರ್? ಹೌದೌದು. ಹ. ಅಂದ್ರೆ ಸುಧೀಂದ್ರ ತೀರ್ಥರ ಕ್ಯಾರೆಕ್ಟರ್ ನಾನು ಮಾಡ್ಬೇಕಾಗಿತ್ತು. ವಾ, ಹ. ಅನ್ಫಾರ್ಚುನೇಟ್ಲಿ ಮಾಡಕ್ಕಾಗ್ಲಿಲ್ಲ, ಅದೊಂದು ನೋವಿತ್ತು ನನಗೆ. ಹ. ನನ್ನ ಆತ್ಮೀಯ ಗೆಳೆಯರ ಡೈರೆಕ್ಟ್ ಮಾಡ್ತಾ ಇದ್ರು ಅದನ್ನ. ಹ. ಆ ಕ್ಯಾರೆಕ್ಟರ್ ನನ್ನ ಕೈಲಿ ಮಾಡಕ್ಕಾಗ್ಲಿಲ್ವಲ್ಲ, ಹಾಗೆ ಹೀಗೆ ಅಂತ. ಅದಾದ್ಮೇಲೆ ಮತ್ತೆ ಒಂದ್ 2-3 ಸಲ ಬಂತು. ಆ ಟೈಮಲ್ಲಿ ತುಂಬಾ ಬ್ಯುಸಿ ಇದ್ದೆ ಸರ್ ನಾನು ಸ್ವಲ್ಪ, ಹಾಗಾಗಿ ಮಾಡಕ್ಕಾಗಿರ್ಲಿಲ್ಲ. ಅದು ಈಗ ರಾಯರು ನನಗೆ ಕೂಡಿಸಿದ್ದಾರೆ, ಅದೊಂದು ತುಂಬಾ ಸಂತೋಷದ ವಿಷಯ. ಈಗ ನೀವು ಹೇಳ್ತಾ ಇದ್ರಿ ಒಬ್ಬೊಬ್ರಿಗೆ ಒಂದೊಂಥರ ಮಿರಾಕಲ್ ನಡೆಯುತ್ತೆ ಅಂತ. ನೋಡಿ ಸರ್, ಈಗ ನಾವು ಮಂತ್ರಾಲಯ ಹೊರಟ್ವಿ. ಹ್ಮ್. ನಿನ್ನೆ ರಾಯರ ಮಠದಲ್ಲಿ ನಮಗೆ ಪರಿಮಳ ಪ್ರಶಸ್ತಿದು ಒಂದು ಸಮಾರಂಭದ ವ್ಯವಸ್ಥೆ ಮಾಡಿದ್ರು. ಓಹೋ, ಹ. ಎಲ್ರಿಗೂ, ಎಲ್ಲ ಕಲಾವಿದರನ್ನ ಕರೆದು ಹ. ಒಂದು ಸನ್ಮಾನ ಮಾಡಬೇಕು ಅನ್ನೋ ಒಂದು ಇದರಲ್ಲಿ. ಅನ್ಫಾರ್ಚುನೇಟ್ಲಿ ನನಗೆ ಹೋಗೋಕ್ಕಾಗಲಿಲ್ಲ, ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಹ. ಇನ್ವೈಟ್ ಮಾಡಿದ್ರು ಸರ್, ಕೊನೆ ಮೂಮೆಂಟ್ವರೆಗೂ ತುಂಬಾ ಗೊಂದಲ ಇತ್ತು ಸರ್. ನಾನು ರಾಯರ ಮೇಲೆ ಹಾಕ್ಬಿಟ್ಟೆ, ರಾಯರೇ ನಾನು ಬರಲೇಬೇಕು ಅನ್ನೋಗಿದ್ರೆ ನೀವು ಕರೆಸ್ಕೋಬೇಕು, ನನಗೆ ಈ ಗೊಂದಲ ಬೇಡ. ಇದೊಂಥರ 50-50 ಮಾಡ್ತಾ ಇದ್ದೀರಾ ನೀವು, ಆ ಕಡೆಗೂ ಆಗ್ತಾ ಇಲ್ಲ, ಈ ಕಡೆಗೂ ಆಗ್ತಾ ಇಲ್ಲ. ಫೈನಲಿ ಹೋಗೋ ಥರ ಆಯಿತು ಸರ್, ಒಪ್ಕೊಂಡು ಹೊರಟ್ವಿ. ಅಲ್ಲಿ ಹೋದ್ಮೇಲೆ ಈಗ ಶ್ರೀಗಳ ಕೈಯಿಂದ ನಮಗೆ ಒಂದು ಸನ್ಮಾನ ಇರುತ್ತೆ. ಸಂಜೆ ಅಲ್ಲಿ ಹೋದ್ವಿ, ಒಳ್ಳೆ ದರ್ಶನ ಆಯಿತು, ಅದ್ಭುತವಾದ ದರ್ಶನ ಆಯಿತು. ರಾಯರು ಅದೊಂದು ನಮಗೆ ಮೋಸ ಮಾಡಲ್ಲ ಸರ್, ಹ್ಮ್. ಹೋದ್ರೆ ಅದ್ಭುತವಾದ ದರ್ಶನ, ಎಲ್ಲ ವ್ಯವಸ್ಥೆ ಇರುತ್ತೆ. ಎಲ್ಲ ಫಂಕ್ಷನಲ್ಲಿ ಕೂತಿದ್ವಿ. ನನಗೆ ಒಂದು ತುಡಿತಾ ಇತ್ತು, ಏನು ಅಂದರೆ ನಾನು ಅಲ್ಲಿ ಹೋದಾಗ ನಾನು ತುಂಬ ಪ್ರೀತಿ ಮಾಡುವಂಥವ್ರು ವೆಂಕಟೇಶ್ವರ, ಹ್ಮ್. ತಿರುಪತಿ ತಿಮ್ಮಪ್ಪ. ನಾನು ಅವ್ರ ದರ್ಶನ ಮಾಡಲೇಬೇಕು, ಯಾಕಂದರೆ ರಾಯರೇ ಸ್ವತಃ ತಮ್ಮ ಕೈಯಾರೆ ಪೂಜೆ ಮಾಡಿರುವಂಥ ಒಂದು ದೇವಸ್ಥಾನ ಇದೆ ಅಲ್ಲಿ, ತುಂಬ ವಿಶೇಷವಾದ ಸರ್. ತಾವು ಹೋಗಿಲ್ಲ, ತಾವು ಹೋಗ್ಬನ್ನಿ ಅಲ್ಲಿ. ಸೂಪರ್. ತುಂಬ ಹೋಗಿದ್ದೀವಿ ಸರ್. ಹೋಗಿದ್ದೀರಾ? ಓಕೆ, ತುಂಬ ಪವರ್ ಇರೋವಂಥ ಒಂದು ಪ್ಲೇಸ್. ಅಲ್ಲಿಗೆ ಹೋಗಬೇಕು. ಆಲ್ಮೋಸ್ಟ್ ಟೈಮ್ ಆಗ್ತಾ ಇದೆ, ನಾವು ಹೊರಡಬೇಕು. ಏನು ಮಾಡೋದು, ಮನಸ್ಸು ತಡಿಲಿಲ್ಲ ಸರ್. ತಕ್ಷಣ ಸ್ಟೇಜಲ್ಲಿ ಇದ್ದಾನೆ, ಕೇಳಿದ್ರೆ ಇನ್ನೊಂದು 1 hour ಆಗುತ್ತೆ ಪ್ರೋಗ್ರಾಮು ಅಂದರು. ಹೊರಟ್ಬಿಟ್ಟೆ ಸರ್. ಹಾಗೆ ಹಿಂದ್ಗಡೆಯಿಂದ ಒಂದು ಶಾರ್ಟ್ ಕಟ್ ಇದೆ, ಬೈ ವಾಕಲ್ಲಿ ಹೋಗಿ ಅಲ್ಲಿ ಹೋಗಿ ಸ್ವಾಮಿಗೆ ಕೈ ಮುಗಿದು ಬಂದ್ವಿ. ಬಂದು ಕೂತ್ಕೊಂಡಾಗ ಯಾರೋ ಹೇಳಿದ್ರು, ಭೋಜನ ತೊಗೊಂಬಿಡಿ, ಊಟ ಮಾಡ್ಕೊಂಬಿಟ್ರೆ ನೀವು ಅಷ್ಟೊತ್ತಿಗೆ ಇನ್ನೇನು ಎಲ್ಲ ರೆಡಿ ಆಗಿಬಿಡುತ್ತೆ. ಸರ್ ನಾವು ಒಳಗಡೆ ಹೋದ್ವಿ, 8:30 ಸರ್, ಆಲ್ಮೋಸ್ಟ್ 8:30 ಆಗಿತ್ತು.
ಕೂತ್ಕೊಂಡ್ವಿ, ಊಟಕ್ಕೆ ಬಡ್ಸಕ್ ಶುರು ಮಾಡಿದ್ದಾರೆ, ಅಲ್ಲಿ ಅನೌನ್ಸ್ ಮಾಡಿಬಿಟ್ರು ಸ್ಟೇಜ್ ಮೇಲೆ ನಿನ್ನೆ. ಅಲ್ಲಿಂದ ಫೋನ್ ಮಾಡಿದ್ರೆ ನನ್ನ ಹತ್ರ ಫೋನ್ ಇಲ್ಲ. ಫೋನ್ ಟ್ರೈ ಮಾಡಿದರೆ ಫೋನ್ ಇಲ್ಲ. ನಾನು ರೂಮಲ್ಲಿ ಬಿಟ್ಟು ಹೋಗ್ಬಿಟ್ಟಿದ್ದೀನಿ. ಆಮೇಲೆ ಎಲ್ಲೋದ್ರು ಅಂತ ಹುಡುಕೋದ್ರಲ್ಲಿ ಆಲ್ಮೋಸ್ಟ್ ಆ ಪ್ರೋಗ್ರಾಮ್ ಮುಗ್ದೋಯ್ತು ಸರ್. ಬೇರೆ ಇನ್ನೊಂದು ಬಂಚ್ ಇರುತ್ತಲ್ಲ ಸರ್, ಅದೆಲ್ಲ ಶುರು ಮಾಡ್ಕೊಂಡಿದ್ರು. ಊಟ ಮಾಡ್ಕೊಂಡು ಬಂದ್ವಿ, ಎಲ್ಲೋಗ್ಬಿಟ್ರಿ ಮಿಸ್ ಆಗಿತ್ತು. ತುಂಬಾ ಬೇಜಾರಾಗೋಯ್ತು ಸರ್ ನನಗೆ. ಯೂಶಲಿ ಸ್ಟೇಜ್ಗಳ ಮೇಲೆ ನಾನು ಸ್ವಲ್ಪ ಹೆಸಿಟೇಷನ್, ಶೈ ನೇಚರ್ ಜಾಸ್ತಿ ನನಗೆ ಆ ವಿಚಾರಗಳಲ್ಲಿ. ಆದ್ರೂ ಶ್ರೀಗಳ ಕೈಯಿಂದ ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ ನಾನು, ಆಗುತ್ತಲ್ಲ ಅಂತ. ಏನ್ ಮಾಡೋದು, ಮನ್ಸೇ ತಡಿತಾ ಇಲ್ಲ ಸರ್. ಕೆಳಗಡೆ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಏನ್ ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ಅಲ್ಲಿ ಫಂಕ್ಷನ್ ಮುಗ್ದಾಗುತ್ತೆ, ಶ್ರೀಗಳು ಹೊರಟ್ಬಿಡ್ತಾರೆ. ಯಾಕಂದ್ರೆ ಒಳಗಡೆ ಪ್ರೊಸೆಷನ್ ಎಲ್ಲ ಇದಾಗುತ್ತಲ್ಲ ಸರ್. ಆಮೇಲೆ ಸರಿ ಮನ್ಸು ತಡಿಲಿಲ್ಲ, ಒಂದು ಧೈರ್ಯ ಮಾಡ್ಕೊಂಡು ಸ್ಟೇಜ್ ಮೇಲೆ ಹೋಗ್ಬಿಟ್ಟೆ. ಎಲ್ಲ ಕ್ರೌಡ್ ಇತ್ತು. ಹೋದೆ ಶ್ರೀಗಳ ಹತ್ರ. ಇನ್ನೇನು ಶ್ರೀಗಳು ಇದ್ರು ಸರ್, ನಿಂತ್ಕೊಂಡ್ರು. ನಾನು ಕೈ ಮುಗಿಬಿಟ್ಟು, ಶ್ರೀಗಳೇ ನನಗೆ ಆಗಲೇ ಇನ್ವೈಟ್ ಮಾಡೋದು, ನನಗೆ ಬರೋಕ್ಕಾಗಿ ನನಗೆ ಇರಲಿಲ್ಲ, ತಮ್ಮ ಕೈಯಿಂದ ನನಗೆ ಇದು ಮಿಸ್ ಆಯಿತು ಹಿಂಗೆ ಅಂದ್ಬಿಟ್ಟು ಸರ್ ನನಗೆ ಸನ್ಮಾನ ಮಾಡಿ ತಕ್ಕಂತ ಆಗ್ಬಿಟ್ಟು ಸರ್. ಇದೆಲ್ಲ ನಡೆದು ಜಸ್ಟ್ ಒಂದು 10 ಸೆಕೆಂಡ್ ಅಲ್ಲಿ. ಇದಕ್ಕೆ ಮಿರಾಕಲ್ ಅಂತಾರೆ ಏನಂತೀರ ಸರ್? ಸೂಪರ್ 10 ಸೆಕೆಂಡ್ಸ್ ಅಲ್ಲಿ ಸರ್. ಮತ್ತೆ ಇನ್ಯಾರಿಗೂ ಆ ಭಾಗ್ಯ ಆಗಲಿಲ್ಲ. ನನ್ನಿಂದ ನನ್ನ ಸಹಕಲಾವಿದರು ಬಂದಿದ್ರು ಪಾಪ. ಅವ್ರಿಗೂ ಕೆಲವರು ಹೇಳಿದ್ರು, ಏನು ಸರ್ ನೀವು ಜಸ್ಟ್ ಹಿಂಗೆಲ್ಲದ್ರಲ್ಲಿ ಮುಗಿಸ್ಕೊಂಡ್ಬಿಟ್ರಲ್ಲ ಸರ್ ಅಂತ. ನೋಡಿ ಸರ್, ನಾನು ಗುರುಗಳಿಗೆ ಕೇಳಿದೆ, ಇಲ್ಲ ಗುರುಗಳೇ ಬಂದಿದ್ದೀನಿ, ನೀವು ಇದನ್ನ ಮಿಸ್ ಮಾಡಾಗೇ ಇಲ್ಲ ನೀವು ಅಂತ ಹೇಳ್ಬಿಟ್ಟೆ ಸ್ಟೇಜ್ ಮೇಲೆ ಹೋದೆ ಸರ್. ಇದೆಲ್ಲ ನಾವು ಮೈ ನೋಡಿ, ನನಗೀಗಲೂ ಗೂಸ್ ಬಂಪ್ಸ್ ಆಗುತ್ತೆ, ಮೈ ರೋಮಾಂಚನ ಇದೆಲ್ಲ. ಇದು ನನಗೆ ರಾಯರ ಹತ್ರನೂ ಅನುಭವ ಆಗಿದೆ, ತಿರುಪತಿ ತಿಮ್ಮಪ್ಪನ ಹತ್ರನೂ ಅನುಭವ ಆಗಿದೆ. ಅದೆರಡು ನಾನು ತುಂಬ ಬಿಲೀವ್ ಮಾಡ್ತೀನಿ. ಆಗಿದೆ ಸರ್, ಸತ್ಯ ರಾಯರಿದ್ದಾರೆ. ಸೂಪರ್ ಸರ್. ಅಗೇನ್ ಮತ್ತೆ ರಾಯರಿದ್ದಾರೆ ಅನ್ನೋ ಕ್ವಶನಿಗೆ ಸರ್, ಒಬ್ಬ ಕಲಾವಿದನಿಗೆ ತಾನು ಏನೇ ಮಾಡಿದ್ರು ಕೂಲಿ, ಡೈಲಿ ವೇಜಸ್ ಏನ್ ಬೇಕಾದ್ರೆ ಅನ್ಬೋದು, ಅದು ಬೇರೆ ವಿಷಯ. ಅವನಿಗೆ ಆತ್ಮತೃಪ್ತಿ ಆಗೋದು ಎಲ್ಲಿ? ಹೌದು, ಗುರುತು ಹಚ್ಚಿಕೋಗಿ. ಖಂಡಿತ. ನೀವಲ್ವಾ ಸರ್ ಅದು? ಸೂಪರ್ ಸರ್, ಸೂಪರ್ ಸರ್. ಶ್ಯಾಮ ಭಟ್ಟ ಪಾತ್ರ ನಿಮಗೆ ಎಲ್ಲೆಲ್ಲಿಗೆ ತೆಗೆದುಕೊಂಡು ಹೋಯ್ತು ಸರ್? ಒಂಥರ ಹೇಳಕ್ ಅಸಾಧ್ಯ ಸರ್. ನಾನು ಈ ಮಟ್ಟಕ್ಕೆ ನಾನು ರೀಚ್ ಆಗ್ತೀನಿ ಮತ್ತೆ ಅಂದ್ರೆ, ಈಗ ಆಲ್ಮೋಸ್ಟ್ ನಾನು ಒಂದು 100-180 ಸೀರಿಯಲ್ ಆ್ಯಕ್ಟ್ ಮಾಡಿದ್ದೀನಿ ಸರ್, ಹತ್ತತ್ರ. ಫ್ರಮ್ ಫಸ್ಟ್ 25 ವರ್ಷದಿಂದ. ನಾನು 2000 ಇಂಡಸ್ಟ್ರಿಗೆ ಒಳ್ಳೊಳ್ಳೆ ವಿಚಾರ ಇದೆ. ಸೊ ಒಂಥರ ಎಲೆಮರಿ ಕಾಯಿ ಆ ಥರನೇ ನಾನು ಸ್ವಲ್ಪ ಇದು ಮಾಡೋದು. ಕಾಯಿ ನಿಮ್ಮಿಂದ ಸೊ ಆ ಥರ ಅದೇನಾಯ್ತು. ಈ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ತಗೊಂಡಿದ್ದೆ ನಾನು. ಆನಂತರ ಈಗ ಮತ್ತೆ ಇದು ರೀ ಎಂಟ್ರಿ ಆಯ್ತಲ್ಲ ನನಗೆ ಕನ್ನಡದಲ್ಲಿ. ಬೇರೆ ಭಾಷೆಗಳಲ್ಲಿ ಸ್ವಲ್ಪ ನಟಿಸ್ತಾ ಇದ್ದೆ. ನನಗೆ ಈ ಮಟ್ಟಕ್ಕೆ ನಾನು ರೀಚ್ ಆಗ್ತೀನಿ ಇಮಿಡಿಯೇಟ್ ಟೇಕ್ ಔಟ್ ಮಾಡುತ್ತೆ ನನಗೆ ಅಂತ ಗೊತ್ತಿರಲಿಲ್ಲ ಸರ್. ಫ್ರಮ್ ದ ಫಸ್ಟ್ ಡೇ ನಂದು ಟೆಲಿಕಾಸ್ಟ್ ಆದಾಗ ನೋ ಡೈಲಾಗ್ಸ್, ಜಸ್ಟ್ ಒಂದು ರಿಯಾಕ್ಷನ್ ಗುರುಗಳ ಬ್ಯಾಕ್ ಡ್ರಾಪ್ ಅಲ್ಲಿ. ನೀವೇ ಅಲ್ವಾ ಅಂತ ಶುರು ಆಯಿತು. ಹೌದು, ಸೆಕೆಂಡ್ ಡೇ ಇಂದ ನಂದು ಡೈಲಾಗ್ಸ್ ಎಲ್ಲ ಶುರು ಆಯಿತು ಪೂರ್ತಿ ಸರ್. ಹೇಳಕ್ಕಾಗಲ್ಲ, ಅದೊಂಥರ ಅದ್ಭುತವಾದ ಅನುಭವ ಸರ್. ಸರ್ ಲಾಸ್ಟ್ ಟೈಮು ನಾನು 2 months ಬ್ಯಾಕ್ ನನ್ನ ಫ್ಯಾಮಿಲಿ ಕರ್ಕೊಂಡು ಮಂತ್ರಾಲಯಕ್ಕೆ ಹೋಗಿದ್ದೆ. ಅದ್ಭುತವಾದ ರೆಸ್ಪಾನ್ಸ್ ಸರ್. ನನಗೆ ಶ್ರೀಗಳೇ ಖುದ್ದಾಗಿ, ಶ್ಯಾಮ ಭಟ್ರಲ್ವಾ ಚೆನ್ನಾಗಿ ಮಾಡ್ತಾ ಇದ್ರಿ ಅಂದ್ರ ಸರ್, ಅದಕ್ಕಿಂತ ಸಾಕು ಸರ್ ಅಷ್ಟು. ಎಸ್, ಈಗ ಒಂದಷ್ಟು ಕುತೂಹಲ ನಮಗೆ. 26 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀರಿ, ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಆಲ್ಮೋಸ್ಟ್. ಓಕೆ ಸರ್. ಸರ್ ನಂಗೊಂಚೂರು ಅಂದ್ರೆ ಹಿಂದೆ ಮುಂದೆ ಆಗಿರುತ್ತೆ, ಗಡ್ಡ ಮೀಸೆ ಏನೇನೋ ಆಗಿರುತ್ತೆ, ದಪ್ಪ ಆಗಿರುತ್ತೆ, ತೆಳ್ಳಗಾಗಿರುತ್ತೆ ಇವತ್ತಿಲ್ಲ, ಇದು ಬೇರೆ ಸೀರಿಯಲ್ ಅಲ್ವಾ? ಎಸ್, ರಘುಬೀರರು ಅಂದರೆ ಯಾವ ಸೀರಿಯಲ್ ಇಂದ ನಾವು ಗುರ್ತು ಹಚ್ಚಬಹುದು, ಎಲ್ಲಿ ಶುರುವಾಗಿದ್ದ ಅರ್ಥ ಮಾಡ್ಕೋಬೇಕಿತ್ತು. ಆದ್ರೆ ಮಹೇಶ್ವರಿ ಜೊತೆ ಸೇರ್ಕೊಂಡು ನಾವುಗಳು ತಪ್ಪು ಮಾಡ್ಬಿಟ್ವಿ ಸರ್. ನಾನು ಮೂಲತಃ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕ್ ಬೀರೂರ್ನವರು. ರಘು ಬೀರೂರ್ ಅಂತ ಹೇಗ್ ಬಂತು ಅಂದ್ರೆ, ಆಗ ರಘು ಅಂತ ಒಂದ್ 2-3 ಜನ ಇದ್ರು ಅನ್ಕೋತೀನಿ. ನಿರ್ದೇಶಕರು ನನಗೆ ರಘು ಬೀರೂರ್ ಅಂತ ಆ್ಯಡ್ ಮಾಡಿ ಶುರು ಮಾಡಿದ್ರು. ಅವಾಗಿಂದ ಒಂದು ಹೊಸ ಜವಾಬ್ದಾರಿ ಶುರು ಆಯ್ತು ನನಗೆ. ಏನು ಅಂದ್ರೆ, ಬರೀ ರಘು ಅಂದ್ರೆ ನಾನು ಇಷ್ಟೊಂದು ಡೆಡಿಕೇಟೆಡ್ ಆಗಿರ್ತಿರ್ಲಿಲ್ಲ ಅನ್ಕೋತೀನಿ. ಬೀರೂರ್ ಅಂತ ಬಂತಲ್ಲ ಸರ್, ಈಗ ಹೊಗಳದ್ರೆ ಊರ್ನ ಸೇರಿಸಿ ಹೊಗಳ್ತಾರೆ, ಬೈದ್ರೆ ಊರ್ನ ಸೇರಿಸಿ ಬೈತಾರೆ. ಅದೊಂದು ಜವಾಬ್ದಾರಿ. ಇದು ಗೊತ್ತಿಲ್ಲದೆ ನನ್ನಲ್ಲಿ ನಾನು ರೂಢಿಸ್ಕೊಂಡಿದ್ದು. ಸೊ ಅವಾಗಿಂದ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡೆ ಅದನ್ನ. ಯಾಕೆಂದ್ರೆ ಫ್ರೇಮ್ ಅಲ್ಲಿ ಆಗೆಲ್ಲ ಟೈಟ್ಲ್ ಕಾರ್ಡ್ಗಳಲ್ಲಿ ನೇಮ್ಗಳು ಕೊಡ್ತಾ ಹೋಗೋರು, ವಿತ್ ಕ್ಯಾರೆಕ್ಟರ್ಗೆ ನೇಮ್ ಕೊಡ್ತಾರಲ್ಲ. ರಘು ಬೀರೂರ್ ಅಂತ ತೋರಿಸಿದಾಗ ಎಲ್ಲರೂ ಊರಲ್ಲಿ ನಮ್ಮೂರು ಹುಡುಗ ಅಂತ ತೋರಿಸ್ತಾರೆ. ನಾನು ಚೆನ್ನಾಗಿ ಮಾಡಿದ್ರೆ ಮಾತ್ರ ಅವ್ರು ಹೊಗಳ್ತಾರೆ. ನಾನು ಚೆನ್ನಾಗಿ ಮಾಡಲಿಲ್ಲ ಅಂದ್ರೆ ಬೇರೆ ಯಾವುದೋ ಒಂದು ರೀತಿಯಲ್ಲಿ ಅದು ನೆಗೆಟಿವ್ ಇದಾಗುತ್ತೆ. ಅದು ನನ್ನ ಮನಸ್ಸಲ್ಲಿ ಕೂತ್ಕೊಂಡ್ಬಿಟ್ಟು. ಸೊ ಒಂದು ಆಸರೆ ಅಂತ ಒಂದು ಸೀರಿಯಲ್ ಅಲ್ಲಿ, ದೂರದರ್ಶನ್ ಇದರಲ್ಲಿ ನಾನು ಒಂದು ಎಂಟ್ರಿ. ಆಸರೆ
ಖಂಡಿತ ಆಸರೆ ಸಿಕ್ತು ಸರ್. ವಾ ಲವ್ಲಿ. ಆಮೇಲೆ ಈ ಟಿ ವಿದು ಪ್ರಾಜೆಕ್ಟ್ಗಳು, ಸಂಜೀವಿನಿ ಇಂಥದ್ರಲ್ಲಿ ಆ್ಯಕ್ಟರ್ ಕ್ಯಾರೆಕ್ಟರ್ ಶುರು ಮಾಡ್ಕೊಂಡೆ ಸರ್. ಹೇಳ್ಬೇಕು, ದೇವರ ಅನುಗ್ರಹ. ನಾನು ಯಾವುದೇ ಬ್ಯಾಕ್ ಡ್ರಾಪ್ ಇಂದ ಬಂದಿಲ್ಲ ಸರ್. ನಾನು ಡ್ರಾಮಾ ಆಗಲಿ ಮತ್ತೊಂದು ಏನಿಲ್ಲ, ಡೈರೆಕ್ಟ್ ಸ್ಕ್ರೀನ್ ಮುಂದೆ ಬಂದೆ. ಹೆಂಗದು? ಸಾರಿ, ಡೈರೆಕ್ಟ್ ಕ್ಯಾಮ್ರಾ ಮುಂದೆ. ಹೆಂಗೆ ಸರ್ ಅದು ಹೇಗೆ ಅಂದ್ರೆ, ನಾನು ಒಂದು ಬ್ಯಾಂಗ್ಳೂರಿಗೆ ಬಂದಿದ್ದ ಉದ್ದೇಶನೇ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ನನಗೆ ಮೊದಲಿಂದ ಆಸೆ. ಅಂದ್ರೆ ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ನಾನು ಚೈಲ್ಡ್ಹುಡ್ ಇಂದ ನನಗೆ ಅದು ತುಂಬಾ ಸರ್ ಮೊದಲಿಂದ. ನಾನು ಮಾಡೋ ಸ್ವಂತ ಕೆಲಸ ಮಾಡಬೇಕು, 4 ಜನ ಕೆಲಸ ಹೌದು ಮಾಡಬೇಕು. ಹೌದು, ಅದು ಖಂಡಿತ. ಅದು ಈಗಲೂ ಮನಸ್ಸಲ್ಲಿದೆ, ನಡೀತಾನೆ ಇದೆ ಸರ್. ಆ ಥರ ಉದ್ದೇಶ ಇಟ್ಕೊಂಡು ಬಂದೆ. ಸೊ ನನಗೊಂದು ಅವಕಾಶ ಸಿಕ್ತು. ಎಲ್ಲಿ ಈಗ ಮನೇಲಿ ಹೇಳಕ್ ಬೇಕಲ್ಲ ಸರ್, ಬಿಸ್ನೆಸ್ ಮಾಡಕ್ ಹೋಗ್ತೀನಿ ಆ ಚಿಕ್ಕ ವಯಸ್ಸಲ್ಲಿ ಅಂತ ಹೇಳಿದ್ರೆ ಏನ್ ಮಾಡ್ತೀನಿ, ಏನೇನೋ ನಾನಾ ಕ್ವಶನ್ಗಳಿದೆ. ಬಟ್ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತೀನಿ ಅಂತ ಹೊರಗಡೆ ಬಂದ್ರೆ, ಬ್ಯಾಂಗ್ಳೂರ್ ಬಿಟ್ಟರೆ ಹೊರಗಡೆ ಎಲ್ಲ ಶೂಟ್ ಮಾಡೋಕ್ಕಾಗಲ್ಲ ಸರ್. ಅದೊಂದು ರೀಸನ್ ನನಗೆ. ಅದನ್ನ ರೀಸನ್ ಕೊಟ್ಬಿಟ್ಟು ಬಂದೆ. ಅದಕ್ಕೋಸ್ಕರ ಟಿವಿಲಿ ಕಾಣಿಸ್ಕೋಬೇಕಾ ಸರ್? ಅವಕಾಶಗಳು 1 by 1 ಸಿಗ್ತಾ ಹೋಗ್ತು. ನನಗೆ ನನ್ನ ಕಾನ್ಫಿಡೆನ್ಸ್ ಲೆವೆಲ್ ಇಲ್ಲ ಸರ್. ಯಾಕಂದ್ರೆ ಅಲ್ಲ, ಹೆಂಗಿದೆ ನೋಡಿ ಉಲ್ಟಾ ಕೇಸ್ ಇದು. ಆಕ್ಟಿಂಗ್ ಮಾಡ್ಬೇಕಂತ ಬಂದು, ಇಲ್ಲ ನಾನು ಕೆಲಸ ಮಾಡ್ತಾ ಇದ್ದೀನಿ, ತಲೆ ಕಸ್ಕೊಬೇಡ, ತಿಂಗಳ ಕೊಡ್ತೀನಿ ದುಡ್ಡು ಅಂತ ಹೇಳೋದು ಬೇರೆ, ಆಕ್ಟಿಂಗ್ ಮಾಡ್ತಾ ಇದೀನಿ ಅಂತ ಹೇಳಿ ಬಿಸ್ನೆಸ್ ಮಾಡೋದು ಬೇರೆ. ಹೌದೌದೌದು, ಎರಡನ್ನೂ ರೂಢಿಸ್ಕೊಂಡಿದ್ದೆ. ಏನಾಗೋಯ್ತು, ನನಗೆ ಅವಕಾಶಗಳು ಸಿಗ್ತಾ ಹೋಯ್ತು ಸರ್. ಆಗ ಚಾನಲ್ಸ್ ತುಂಬಾ ಕಡಿಮೆ ಇತ್ತು ಸರ್. ಆಗ ದೂರದರ್ಶನ್, ಅದ್ ಬಿಟ್ರೆ ಉದಯ ಟಿವಿ ನಡೀತಾ ಇತ್ತು. ಆಗ ಮತ್ತೆ ಈ ಟಿವಿ ಆಗಲ್ಲ, ಇನ್ನೂ ಪಾಪ್ಯುಲಾರಿಟಿ ಇದು ಸಿಕ್ಕಿರಲಿಲ್ಲ. ದೂರದರ್ಶನ್ಗೆ ಸ್ವಲ್ಪ ಜಾಸ್ತಿಗಳು ಇದು ಮಾಡ್ಕೊಂಡಿದ್ದು, ಕ್ಯಾರೆಕ್ಟರ್ಸ್ ಎಲ್ಲ ನಡೀತಾ ಇತ್ತು. ನನಗೆ ನನ್ನ ಬಗ್ಗೆ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾನೇ ಕಡಿಮೆ ಇತ್ತು ಸರ್. ನನಗೆ ಆಕ್ಟಿಂಗ್ ಗಂಧ ಗಾಳಿ ಗೊತ್ತಿಲ್ಲ ಸರ್. ಅದರಲ್ಲಿ ನಮ್ಮಲ್ಲಿ ಒಂದು ಡೈಲಾಗ್ ಹೇಳ್ತಾರೆ, ಏನು ಅಂದ್ರೆ, ಅವ್ರು ಕ್ಯೂ ಕೊಟ್ಟ ತಕ್ಷಣ ನೀವು ತಗೋಬೇಕು. ಇದು ಕೇಳಿದಿರ? ಕ್ಯೂ ಕೊಟ್ಟ ತಕ್ಷಣ ತಗೋಬೇಕು, ಇಲ್ಲ ಸರ್ ನಿಮ್ ಎಂಡಿಂಗ್ ಇದ್ರಲ್ಲಿ ನಾನು ಹೀಗೆ ವೆಯ್ಟ್ ಮಾಡ್ತಿದ್ದೆ. ಏನಾಯ್ತು ರೀ ಸರ್, ಅವ್ರು ಕ್ಯೂ ಕೊಡ್ಲಿಲ್ಲ. ಹೇಳಿದ್ರಲ್ಲ, ಅದೇ ಕ್ಯೂ ಅಂತ ಹೇಳಲಿಲ್ಲ ಸರ್. ಈ ರೇಂಜಿಗಿತ್ತು ಸರ್ ನಂದು ಆಕ್ಟಿಂಗ್. ಆದ್ರೆ ಏನೂ ಗೊತ್ತಿರ್ಲಿಲ್ಲ, ಕ್ಯಾಮ್ರಾ ಸೆನ್ಸ್ ಗೊತ್ತಿಲ್ಲ, ತುಂಬಾ ಇದೆ ಸರ್ ಅದರಲ್ಲಿ. ನಾವು ನೋಡೋರಿಗೆ ಆಕ್ಟ್ ಮಾಡ್ತೀನಿ ಅಂತ ಅಂತೀವಿ, ಅದರಲ್ಲಿ ಲೈಟಿಂಗ್ ಸೆನ್ಸ್ ಇರಬೇಕು, ಕ್ಯಾಮ್ರಾ ಸೆನ್ಸ್ ಇರಬೇಕು ಒಬ್ಬ ಆರ್ಟಿಸ್ಟಿಗೆ ನಾನು ಹೇಳೋದು. ಆಮೇಲೆ ಕೋ ಆರ್ಟಿಸ್ಟು ಹೇಗೆ ವೇರಿಯೇಷನ್ಸ್, ನಾವು ಡೈಲಾಗ್ನ ಅದನ್ನು ತಿಳ್ಕೊಂಡಿರ್ಬೇಕು, ಅಕಾರ ಶಕಾರಗಳ ಬಗ್ಗೆ ಗಮನ ಇರಬೇಕು ಫಸ್ಟ್ ಆಫ್ ಆಲ್. ಆ ಮಟ್ಟಕ್ಕೆ ಇಲ್ಲದೆ ಒಂದು ರೇಂಜಿಗಾದ್ರೂ ನಾವು ಕಲಿಬೇಕು ಸರ್. ಅವಾಗಲೇ ನಾವು ಕಲಾವಿದರಾಗೋದು. ನನಗೆ ಯಾವಾಗಲೂ ನನಗೆ ಪರಿಪೂರ್ಣತೆ ಅನ್ನೋದು ಸಿಗ್ತಿರ್ಲಿಲ್ಲ ಸರ್. ನಾನು ಪರಿಪೂರ್ಣ ಕಲಾವಿದ ಅಂತ ಈಗಲೂ ನನ್ನ ಬಗ್ಗೆ ನನಗಿದಿಲ್ಲ. ನಾನು ಕೊಟ್ಟಿದ್ದ ಪಾತ್ರಕ್ಕೆ ಜೀವ ತುಂಬಬೇಕು, ಅದು ನನಗೆ ಈಗಲೂ ಮನಸ್ಸಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ನನಗೆ ಇಷ್ಟು ವರ್ಷದಲ್ಲಿ ಸರ್ ಯಾವತ್ತೂ ಹೀರೋ ಆಗಬೇಕು ಅಂತ ಅನಿಸೇ ಇಲ್ಲ ಸರ್. ಖಂಡಿತ ಆಪರ್ಚುನಿಟೀಸ್ ತುಂಬಾ ಇತ್ತು ಸರ್ ನನಗೆ. ಹೌದಾ? ಯಾವುದು ಖಂಡಿತ ಇತ್ತು. ನಾನು ಹೀರೋ ಆಗಬೇಕು ಅಂತ ಮನಸ್ಸಿಗೆ ಬಂದ್ಬಿಟ್ಟಿದ್ರೆ ಯಾವತ್ತೂ ಹೀರೋ ಆಗ್ಬಿಡ್ತಾ ಇದ್ದೆ. ಬಟ್ ನನಗೆ ಕಲಾವಿದ ಆಗಬೇಕು ಅಂತ ಮನಸ್ಸಲ್ಲಿ ತುಂಬ ಕೂತಿತ್ತು. ಒಳ್ಳೆ ಕಲಾವಿದ ಆಗಬೇಕು, ಪಾತ್ರಕ್ಕೆ ಜೀವ ತುಂಬಬೇಕು. ಈಗ ನನ್ನನ್ನು 4 ಜನ ಗುರ್ತಿಡಿದ್ರು ಕೂಡ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ ಅನ್ಬೇಕು ಆಯ್ತಾ, ಆ ಥರ ಬೇಕಿತ್ತು ಸರ್. ಅದನ್ನೇ ಫಾಲೋ ಅಪ್ ಮಾಡ್ಕೊಂಡು ಬಂದೆ ನಾನು. ಜೊತೆಲಿ ಒಂದು ಬಿಸ್ನೆಸ್ ಟ್ರ್ಯಾಕ್ ಬಂದಿತ್ತು ನಂದು, ಹ್ಯಾಂಡಲ್ ಮಾಡ್ತಾ ಹೋಗ್ತಾ ಇದ್ದೆ. ಒಂದು ಸೀರಿಯಲ್ಸು. ಎಲ್ಲರೂ ಕೇಳ್ತಾರೆ, ಯಾಕೆ ನೀವು ಮೂವೀಸ್ನ ಜಾಸ್ತಿ ಟ್ರೈ ಮಾಡಲಿಲ್ಲ ಅಂತ. ಸರ್, ನಾನು ಇಷ್ಟು ವರ್ಷ ಕೆರಿಯರಲ್ಲಿ ನನಗೆ ಗ್ಯಾಪ್ ತಗೊಳಕ್ಕಾಗದಿರೋಷ್ಟು ಸೀರಿಯಲ್ಸ್ಗಳು ಬರ್ತಾ ಇತ್ತು ಸರ್. ಆ ಟೈಮಲ್ಲಿ ಆಸರೆ ಆದ್ಮೇಲೆ ಸರ್, ಆಮೇಲೆ ನಾನು ನಿಮಗೆ ಹೇಳಬೇಕು ಮೇಜರ್ ಇದೆಲ್ಲ ಅಂತಂದ್ರೆ, ಈ ಉದಯ ಟಿವಿಲಿ ನಂದು ಬಂಗಾರ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು ಸರ್. ಬಂಗಾರ ಸೂಪರ್ ಡೂಪರ್ ಹಿಟ್ ಸರ್. ಲಕ್ಷ್ಮಿ ಅಂತ ಒಂದು ಸೀರಿಯಲ್ ಬರ್ತಾ, ಎಲ್ಲ ಆಲ್ಮೋಸ್ಟ್ ಮೇಜರ್ ಕ್ಯಾರೆಕ್ಟರ್ಸ್ ಸರ್. ಪೊಲೀಸ್ನವರು ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಅವ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ ಅಷ್ಟೇ. ಅಂದ್ರೆ ಈ ಕೊಲೆಗೂ ಅವ್ರಿಗೂ ಸಂಬಂಧ ಇದೆ ಅಂತೀಯಾ? ಇಲ್ಲ ಅಕ್ಕ. ಲಕ್ಷ್ಮಿ ಅಂತ ಯಮುನಾ ಅವರು ಹೀರೋಯಿನ್ ಇದ್ದಾರೆ, ಗೊತ್ತು. ಅವರ ಅಕ್ಕ ತಮ್ಮನ ಬಾಂಡಿಂಗ್ ಅದು. ನಿಮಗೆ ಬಂಗಾರ ಸೀರಿಯಲ್ಗೆ ಬಂದ್ರೆ ಸರ್, ಸ್ಟಾರ್ ಕಾಸ್ಟ್ ಒಂಥರ ಎವಿ ಸರ್. ಶ್ರೀನಾಥ್ ಅಂಕಲ್ಗೆ ನನ್ನ ಮಗ, ನನಗೊಬ್ಬ ಅಣ್ಣ ಇರ್ತಾನೆ. ನನ್ನ ತಾಯಿ ಪದ್ಮಾವಸಂತಿ ಅವ್ರು ಮಾಡಿದ್ರು, ನನ್ನ ಚಿಕ್ಕಮ್ಮ ವಿನಯ ಪ್ರಸಾದ್ ಅವ್ರು ಮಾಡಿದ್ರು, ನನ್ನ ಮಾವ ನಾಗಭರಣ್ ಸರ್ ಮಾಡಿದ್ರು. ವಿಲನ್ ಕ್ಯಾರೆಕ್ಟರ್ ಲಕ್ಷ್ಮಣ್ ಅವ್ರು ಮಾಡಿದ್ರು ಸರ್. ಅದೊಂಥರ ಅದ್ಭುತವಾದ ಅನುಭವ. ಒಬ್ರು ಅಂತಲ್ಲ ಸರ್. ಕೊನೆಗೆ ಯಾವ ರೇಂಜಿಗೆ ಬಂದ್ಬಿಡ್ತಾ ಸೀರಿಯಲ್ ಅಂದ್ರೆ, ಒಂದು ಸೀನ್ ಆದ್ರೂ ಆಕ್ಟ್ ಮಾಡಿದ್ರೆ ನಾವು ಪಾಪ್ಯುಲಾರಿಟಿ ಸಿಗುತ್ತಲ್ಲ ಅನ್ನೋದು. ನಮ್ಮ ಸೆಟ್ ಅಲ್ಲಿರೋ ಆಲ್ಮೋಸ್ಟ್ ಎಲ್ಲರೂ ಆಕ್ಟ್ ಮಾಡಕ್ ಶುರು ಮಾಡ್ಬಿಟ್ಟಿದ್ರು ಸರ್. ಚೆನ್ನಾಗಿತ್ತು ಒಂಥರ. ಹೊರಗಡೆ ಒಂದೊಂದು ಸೀನ್ಗೆಲ್ಲ ಅಷ್ಟು ಪಾಪ್ಯುಲಾರಿಟಿ ಸಿಕ್ತು. 9 ಗಂಟೆ ಒಳ್ಳೆ ಸ್ಲಾಟು. ಆಮೇಲೆ ಹಳ್ಳಿಲೂ ಅದರಲ್ಲಿ ನನ್ನ ಹೆಸರು ಶಶಿ ಅಂತ ಮೆನ್ಷನ್ ಮಾಡಿದ್ರು. ಬಂಗಾರದ ಶಶಿ ಅಂದ್ರೆ ಫೇಮಸ್. ಈಗಲೂ ನನ್ನ ಎಷ್ಟೋ ಜನ ಹಳ್ಳಿ ಕಡೆ ಶಶಿ ಅಣ್ಣ ಅಂತಾನೆ ಕರೀತಾರೆ ಸರ್. ಹೌದು, ನಾನು ಈಗಲೂ ಅವರಿಗೆ ಶಶಿ ಅಂತಾನೆ ಫೇಮಸ್ ಆಗಿದ್ದೀನಿ.
ಇನ್ನ ಲಕ್ಷ್ಮಿ ಸೀರಿಯಲ್ಗೆ ಬಂದ್ರೆ ರವಿ ಅಂತ ಒಂದೊಂದು ಸೀರಿಯಲ್ಗೆ ಒಂದೊಂದು ಏನು ಕ್ಯಾರೆಕ್ಟರ್ಸ್ ಕೊಟ್ಟಿದ್ರು Correct, correct. ನೇಮು, ಹ. ಅದು ನನಗೆ ಪಾಪ್ಯುಲಾರಿಟಿ. ಈಗ ಹಸೆಮಣೆ ಅಂತ ಒಂದು ಸೀರಿಯಲ್ ಅಲ್ಲಿ ನಾನು ಹೀರೋಗಿ ಮಾಡ್ತೆ. ಅದರಲ್ಲಿ ನನಗೆ ಧೀರಜ್ ಅಂತ ಒಂದು ನೇಮ್ ಕೊಟ್ಟಿದ್ರು. ಅದು ಅಪ್ಪು ಸರ್ ಪ್ರೊಡಕ್ಷನ್. ಅದೊಂದು ಅದ್ಭುತ ಸರ್ ಅನುಭವ. ಹೌದಾ ಸರ್, ನನಗೆ ಹಾಸ್ಪಿಟಾಲಿಟಿ ವೈಸ್ ನೋಡ್ಕೊಳ್ತಾರೆ ಅದ್ಭುತವಾಗಿ. ಅಂದ್ರೆ ಎಲ್ಲರೂ ಚೆನ್ನಾಗಿ ನೋಡ್ಕೋತಾರೆ. ನನಗೆ ಆ ಥರ ಪಾರ್ಶಾಲಿಟಿ ಹೇಳ್ತಾ ಇಲ್ಲ. ಒಂದು ಊಟ ತಿಂಡಿ ವಿಚಾರದಲ್ಲೆಲ್ಲ ನೀವು ತುಂಬಾ ಜನ ಬಾಯಲ್ಲಿ ಕೇಳಿರ್ತೀರಿ, ಅನುಭವ ಆಗಿದೆ ಸರ್. ಏನ್ ಸರ್ ಯಾವಾಗ ಸರ್ ಇದು? ಸರ್ ಆಲ್ಮೋಸ್ಟ್ ಒಂದು 2010 ಅರೌಂಡ್ ಇರ್ಬೋದು ಸರ್. ಆ ಸಮಯದಲ್ಲಿ ಇರ್ಬೋದು. ಎಕ್ಸಾಕ್ಟ್ ಇಯರ್ ಗೊತ್ತಾಗ್ತಾ ಇಲ್ಲ ನನಗೆ. ಸೂಪರ್. ಹಸೆಮಣೆ ಅಂತ ಒಂದು ಜಿ ಟಿವಿ ಲಾಂಚ್ ಆಗಿತ್ತು ಸರ್. ಅವಾಗ ಆ ಟೈಮಲ್ಲಿ ಅಪ್ಪು ಸರ್ ರಾಘಣ್ಣ ಇಬ್ರು ಪ್ರೊಡ್ಯೂಸರ್ಸ್ ಸರ್. ಅದಕ್ಕೆ ಅವ್ರದ್ದು ಚೆಕ್ಕಲ್ಲಿ ಸಿಗ್ನೇಚರ್ ಬರೋದು ನನಗೆ ನೋಡಕ್ಕೆ ಒಂದು ಖುಷಿ. ಆ ಚೆಕ್ ಬ್ಯಾಂಕಿಗೆ ಹಾಕೋದಿರ್ಲಿ ಸರ್, ನೋಡಕ್ಕೆ ಒಂದು 2 days ತೊಗೊಳದ್ ನಾನು. ಅಪ್ಪು ಸರ್ದು ರಾಘಣ್ಣಂದು ಸಿಗ್ನೇಚರು. ಆನಂತರ ಚೆನ್ನಾಗಿತ್ತು ಸರ್ ಬಾಂಡಿಂಗು. ಮಾತಾಡ್ಸಿದ್ದೀರಾ? ಖಂಡಿತ ಸರ್, ಖಂಡಿತ ಖಂಡಿತ. ಅಪ್ಪು ಸರ್ ಜೊತೆನೂ ಒಳ್ಳೆ ನನಗೆ ಇದು ಮಾತಾಡ್ಸೋರು ಪಾಪ. ರಾಘಣ್ಣ ಕಂಟ್ರೋಲ್ ಸ್ಟುಡಿಯೋಗೆ ಬರೋರು ಯಾವಾಗ ಶೂಟಿಂಗ್ ಪಾಸ್ ಆಗ್ಬೇಕಾರೆ. ನಮ್ಮ ಸ್ನೇಹಿತರ ಜೊತೆ ಎಲ್ಲ ನಾವು ಎಲ್ಲ ಮಾತಾಡಿಸ್ತಿದ್ವಿ ಸರ್, ತೊಂದರೆ ಏನಿಲ್ಲ. ಸೂಪರ್. ಅದಾದ ನಂತರ ತುಂಬಾ ಮೆಮೊರೇಬಲ್ ಸೀರಿಯಲ್ ಸರ್? ಸರ್ ಎಸ್ ನಾರಾಯಣ್ ಸರ್ ಸೀರೀಸು ನಾನು ಮಾಡಿದ್ದೀನಿ. ಅಂದರೆ ಅದು ಹೇಗಾಗಿತ್ತು ಅಂದರೆ ಸರ್, ಈಗ ಎಸ್ ನಾರಾಯಣ್ ಸೀರೀಸ್, ನಾರಾಯಣ್ ಸರ್ ಒಂದು ಸೀರೀಸ್, ಒಂದು ಬಾಲಾಜಿ ಟೆಲಿಫಿಲಮ್ಸ್ ಒಂದು ಸೀರೀಸ್ ಸರ್. ಸೀರಿಯಲ್ನ ತುಂಬಾ ರಿಚ್ ಆಗಿ ನಾವು ತೋರಿಸ್ಬೋದು ಅಂತ ಬಾಲಾಜಿ ಟೆಲಿಫಿಲಮ್ಸ್ ಬಂದಾಗ ಅವ್ರದೆಲ್ಲ ಕಾಯಿಂದ ಶುರುವಾಗಿದೆ. ಎಲ್ಲ ಕಾದಂಬರಿ, ಕವಲದಾರಿ, ಕುಂಕುಮ ಭಾಗ್ಯ, ಆ ಥರ ಏನೊಂದು ಎಲ್ಲ ಶುರುವಾಗಿದೆ ಸರ್. ಹೇಗೆ ಅಂದರೆ ಈಗ ನೋಡಿ, ನಾನು ಒಂದು ಎಕ್ಸಾಂಪಲ್ ನಿಮಗೆ ಹೇಳಬೇಕು ಅಂದರೆ, ಒಬ್ಬರು ಆ್ಯಕ್ಟ್ರು ಇವತ್ತು ಒಂದು ಚಾನಲಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀವಿ ನಾವು ಅಂದರೆ, ನೆಕ್ಸ್ಟ್ ಅವರು ಒಂದೇ ಸೀರಿಯಲ್ ಆ್ಯಕ್ಟ್ ಮಾಡೋಕ್ಕೆ ಹೋಗೋದು ಈಗಿಂದ. ಇದು ನಾವು ಕಲರ್ಸ್ ಅಲ್ಲಾದರೂ ಮಾಡಲಿ, ಆಗ ಆ ಥರ ಅಲ್ಲ, ಅಲ್ಲಲ್ಲೇ ಡಿಸೈಡ್. ಸರ್ ನೀವು ನಂಬಲ್ಲ, 6:30 ಸ್ಲಾಟ್ಗೂ ನಾವೇ ಕಾಣಿಸ್ಕೋತಿದ್ವಿ, 7 ಗಂಟೆಗೂ ನಾವೇ, 7:30 ರಾತ್ರಿ 10 ಗಂಟೆ ತನಕ ಯಾವುದೋ ಒಂದು ಇದರಲ್ಲಿ. ಹಾಗಾಗಿ ಜನಗಳಿಗೆ ಹಾಗಾಗಿ ನಾವು ಹಚ್ಚೊತ್ಬಿಟ್ವಿ ಪೂರ್ತಿ. ನಮ್ಮನ್ನು ನೋಡೋರು ಈಗಲೂ ರೆಕಗ್ನೈಸ್ ಮಾಡೋ ಮಟ್ಟಕ್ಕೆ ಬಂದ್ವಿ ಅಂತಂದರೆ ಆ ಥರ. ಹಾಗೆ ಅಷ್ಟೊಂದೆಲ್ಲ ಸೀರಿಯಲ್, ನಂಬರ್ ಆಫ್ ಸೀರಿಯಲ್ಸ್ ಜಾಸ್ತಿ ರೈಸ್ ಆಗಿದ್ದು ಆ ಉದ್ದೇಶಕ್ಕೆ. இங்க பாரு சசி, நீ எமோஷனல் ஆகாத. எனக்கு ஒரு விஷயம் பிடிக்கலன்னா நான் அமைதியா இருப்பேன். அதான் என்னோட பழக்கம். உனக்கு அது தெரியும்ல. ಈ ತಮಿಳಿಗೆ ಹೋಗಿದ್ದಂಗೆ ಸರ್? ತಮಿಳಲ್ಲಿ ನನಗೆ ಇಲ್ಲಿ ಈ ಬಂಗಾರ ಸೀರಿಯಲ್ ಅದೆಲ್ಲ ಬಂತಲ್ಲ ಸರ್, ಅದೆಲ್ಲ ಅದು ತಮಿಳ್ನ ತಂಗಂ ರೀಮೇಕ್ ಇದೆಲ್ಲ. ಸೊ ಅಲ್ಲಿ ಚಿತ್ತಿ ಆದ್ರೆ ಇಲ್ಲಿ ಚಿಕ್ಕಮ್ಮ ಅಂತ ಮಾಡ್ತಾ ಇದ್ರು. ಈ ತರ ಹೋದ ಅದೇ ರಾಡನ್ ಅವ್ರದ್ದು ಎಲ್ಲ ಇರುತ್ತಲ್ಲ. ಸೊ ಅಲ್ಲಿ ನನಗೆ ಲಿಂಕ್ ಸಿಕ್ಬಿಟ್ಟು ನನಗೆ ತಮಿಳಿಗೆ ಜಂಪ್ ಆಗಕ್ಕೆ ಒಂದು ಈಸಿ ಆಯ್ತು. ಮಾತಾಡ್ತೀರಾ? ಮಾತಾಡ್ತೀನಿ ಸರ್. ಹೌದು ಸರ್. ಓಕೆ ಓಕೆ. ಅಲ್ಲಿ ನೇಟಿವಿಟಿಗೆ ಹೋಗ್ಬಿಟ್ರೆ ನನಗೆ, ನೀವು ತಮಿಳ್ನಾಡಿಗೆ ಹೋದ್ರೆ ನೇಟಿವಿಟಿ ತಮಿಳು, ತೆಲುಗು, ಮಲಯಾಳಂ ಎಲ್ಲ ಯಾವ್ಯಾವ ಲ್ಯಾಂಗ್ವೇಜ್ ಹೋಗ್ತೀವಿ. ತೆಲುಗು ಹೋಗಿದ್ದೀರಾ? ಸರ್ ತೆಲುಗು ಮಾಡಿ. ಅಲ್ಲಿ ಯಾವ ಸೀರಿಯಲ್? ತೆಲುಗಲ್ಲಿ ಮಾ ಚಾನಲ್ಗೆ ಒಂದು 2-3 ವರ್ಕ್ ಮಾಡ್ಕೊಟ್ಟಿದ್ದೀನಿ. ಅದಾದ್ಮೇಲೆ ಮಲಯಾಳಂ ಇದು ಮಾಡ್ಕೊಟ್ವಿ. ತಮಿಳು, ಮಲಯಾಳಮು, ಕನ್ನಡ ಎಲ್ಲ 4 ಲ್ಯಾಂಗ್ವೇಜಸ್ ಸೇರಿ ಚತುರ್ಭಾಷಾ ನಟ. ಸಿನಿಮಾಗಂತಿದ್ವಿ ನಾವು, ಚತುರ್ಭಾಷಾ ಸೀರಿಯಲ್ ನಟ ರಘುಬೀರರು. ಅಂದ್ರೆ ಆಲ್ಮೋಸ್ಟ್ ಒಂದು 180 ಸೀರಿಯಲ್ ಹತ್ತತ್ರ ಆಕ್ಟ್ ಮಾಡಿದ್ದೀನಿ. 180 ಸೀರಿಯಲ್ ಸರ್ ನೀವು? ಹಂಗಿದ್ರು ಕೂಡ ಸರ್, ಅಂದ್ರೆ ತುಂಬಾ ಎಕ್ಸೈಟ್ಮೆಂಟ್ಗೆ ನಮ್ಮಂತವ್ರಿಗೆ ಮಾತಾಡ್ಸೋರಿಗೆ ಅಥವಾ ಕೇಳೋರಿಗೆ ಏನಾದ್ರು. ಈಗ ಬಂಗಾರ ಸೀರಿಯಲ್ ನಾನು ನೋಡ್ತಾ ಇದ್ದೆ, ನನಗೆ ಈಗೆಲ್ಲ ತಲೆಯಲ್ಲಿ ಓಡ್ತಾರೆ ಅಂತ ಓಡ್ತಾರೆ. ಯಾವ್ದಪ್ಪ ಬಂಗಾರ, ಮಾಂಗಲ್ಯ, ಇವೆಲ್ಲ ಮಾಂಗಲ್ಯ ಅಂತೂ ಹೆವಿದಾರ ಸರ್. ಮಾಂಗಲ್ಯ ನಾವು ಹೇಳ್ತಾರಲ್ಲ, ಆಲ್ಮೋಸ್ಟ್ ಈಗ ನೋಡಿ ಸರ್, ಈಗ ಕ್ಲೈಮ್ಯಾಕ್ಸ್ ಸೀನ್ ಅಲ್ಲಿ ನಾನು ಶೂಟ್ ಮಾಡ್ತಾ ಇದ್ರು ಒಂದು ಇನ್ಸಿಡೆಂಟ್, ತುಂಬಾ ಎಮೋಷನಲ್ ಸೀನ್. ಅವತ್ತು ನನ್ನ ಲಕ್ಕಿಗೆ ಇವ್ರು ಬಂದ್ಬಿಟ್ಟಿದ್ದಾರೆ ಸರ್, ಪ್ರೊಡ್ಯೂಸರ್ ಬಂದ್ಬಿಟ್ಟಿದ್ದಾರೆ, ಸಿದ್ದಿಕ್ ಅವರು ಚೆನ್ನೈಯಿಂದ. ಅವ್ರಲ್ಲಿ ಕೂತಿದ್ದಾರೆ, ನನಗೆ ಗೊತ್ತಿಲ್ಲ, ನಾನು ಸೀನಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ. ಅದು ಆಲ್ಮೋಸ್ಟ್ ನಾನು ಸಾಯೋದು ಯಾವುದೋ ಒಂದು ಸೀನು, ತುಂಬಾ ಎಮೋಷನಲ್ ಆಗಿ ಹೇಳ್ತಾ ಅದೊಂದು ಸೀನ್ ಆಕ್ಟ್ ಮಾಡ್ತಾ ಇದ್ದೀನಿ. ಮುಗೀತಲ್ಲಿ ಸೀರಿಯಲ್. ಅವರು ಹೋಗ್ಬೇಕಾದ್ರೆ ಹೇಳಿ, ನೆಕ್ಸ್ಟ್ ಸೀರಿಯಲ್ಗೆ ಅವರೇ ಹೀರೋ ಹಾಕೊಂಡ್ಬಿಡಿ ಅಂತ. ಆದ್ರೆ ಮನೆ ದೇವರು ಅಂತ ಶುರು ಆಯ್ತು ಸರ್. ಮನೆ ದೇವರು ಅಂತ ಅವ್ರದ್ದು ಒಬ್ಬೊಬ್ರದ್ದು ಒಂದು ಸೀರೀಸ್ ಸರ್. ಇವರು ಮಾಂಗಲ್ಯ, ಈ ತರ ಒಬ್ಬೊಬ್ರು ಕಾಕ, ಹಿಂಗೆ. ನೆಕ್ಸ್ಟ್ ಮನೆ ದೇವರು ಮಾಡಿದ್ವಿ. ಅದೊಂದು 100 ಎಪಿಸೋಡ್ ಅಷ್ಟೇ ಆಗಿದೆ ಆಲ್ಮೋಸ್ಟ್. ಮಾಂಗಲ್ಯದಲ್ಲಿ ಎಷ್ಟು ಎಪಿಸೋಡ್ ಮಾಡಿರೋದು ಸರ್? ಮಾಂಗಲ್ಯ ಆಲ್ಮೋಸ್ಟ್ ಒಂದು 50-60 ಎಪಿಸೋಡ್ಸ್ ಬಂದೆ ನಾನು. ಲಾಸ್ಟ್ ನಮಗೆ ಸ್ವಲ್ಪ ಡೇಟ್ಗಳು ಅಡ್ಜಸ್ಟ್ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ ಸರ್. ನನ್ನ ಕೆರಿಯರ್ ಅಲ್ಲಿ ಹೇಳ್ಬೇಕು ಅಂದ್ರೆ ಒಂದು ದಿನಕ್ಕೆ 6 ಸೀರಿಯಲ್ ಆಕ್ಟ್ ಮಾಡಿದ್ದೀನಿ. ಬಾಬಾ. ಹೌದು, ಅದೊಂದು. ನಾನು ಇದನ್ನ
ಮಾಲಾಶ್ರೀ ಅವರು, ಹ್ಮ್ ಕನಸಿನ ರಾಣಿ ಮಾಲಾಶ್ರೀ ಅವರು ಹ್ಮ್ ದಿನಕ್ಕೆ 6 ಸಿನಿಮಾದಲ್ಲಿ ನಟನೆ ಮಾಡಿದ್ರಂತೆ. ಕೇಳಿದ್ದೀನಿ ಸರ್ ನಾನು ಕೇಳಿ. ಅವ್ರಿದ್ದಾರೆ ಅಂದ್ರೆ ಲಕ್ಷ್ಮಿ ಇದ್ದಂಗೆ. ಹಾ ಆ ಸಿನಿಮಾ ಹಿಟ್ಟಾಯ್ತು, ಹಾಕಿದ್ ದುಡ್ಡು ವಾಪಸ್ ಬಂತು ಅಂತ. ಆ ಜಮಾನ ಮತ್ತೆ ಯಾರು ಮಾಡಕ್ಕಾಗಲ್ಲ. ಹೌದು. ಹೀರೋಯಿನ್ ಲೆವೆಲ್ ಹೌದು, ಹೌದು. ಆ ಲೆವೆಲಿನ ನಟಿ ಅವ್ರು. ಒಂದು ಸೀರಿಯಲ್ ಅಲ್ಲಿ, ಅದು ಒಂದ್ ದಿನಕ್ಕೆ 6 ಸೀರಿಯಲ್ ಹೌದು, ಹೌದು ಸರ್. ಹೆಂಗ್ ಆಗ್ತಿತ್ತು? ಆಗತ್ತ ಅದು? ಇಲ್ಲ, ಅದು ಬೆಳಿಗ್ಗೆ 5 ಗಂಟೆಗೆ ಹೊರಟ್ಬಿಟ್ಟೆ ಸರ್ ಅವತ್ತು. ಹ. ಒಂದ್ ಬ್ಯಾಗ್, ಹ. ಅವಾಗ ನನ್ನ ಹತ್ರ ಕಾರ್ ಇರ್ಲಿಲ್ಲ, ಹ. ಒಂದ್ ಬೈಕ್, ಹ. ಒಂದ್ ಪಲ್ಸರ್ ಬೈಕಿಗೆ ಒಂದ್ ಬ್ಯಾಗ್, ಹ. 6 ಕಾಸ್ಟ್ಯೂಮ್ಗಳ್ದೆಲ್ಲ ರೆಡಿ ಮಾಡ್ಕೊಂಡು, ಲೊಕೇಶನ್ ಇಲ್ಲ ಬ್ಯಾಂಗ್ಳೂರೇ ಆದ್ರೂ ಕೂಡ ದೂರ ದೂರ ಅದಲ್ವಾ, ಇಷ್ಟೊಂದು ಇದಿರ್ಲಿಲ್ಲ ಬಿಡಿ ಆಗೆಲ್ಲ ಟ್ರಾಫಿಕ್ ಎಲ್ಲ. ಹ. ಅಂದ್ರೆ ಬಟ್ ರಾತ್ರಿ 10 ಗಂಟೆ ತನಕ ಕವರ್ ಮಾಡಿದ್ದೀನಿ ಸರ್. 6 ಕ್ಯಾರೆಕ್ಟರ್ 6 ತರ ವಿಭಿನ್ನವಾಗಿರುತ್ತೆ. ಅದ್ರಲ್ಲಿ ಜೊತೆಲಿ ಒಂದು ಟೈಟ್ಲ್ ಸಾಂಗ್ ಬೇರೆ, ಮುತ್ತಿನ ತೆನೆ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ವಿ ನೋಡಿ, ಮಾತಾಡ್ತಾ ಮಾತಾಡ್ತಾ ಒಂದೊಂದೇ ಬರ್ತಾ ಇದೆ. ಹೌದು, ಮುತ್ತಿನ ತೆನೆ, ಅದು ಟೈಟ್ಲ್ ಸಾಂಗ್ ಬೇರೆ ಶೂಟ್ ಮಾಡ್ತಾ ಇದ್ರು. ಹ. ಸಾಂಗ್ ಅಲ್ಲೂ ಇರಬೇಕು. ಅವ್ರು ಹೇಳ್ತಾರೆ ನೀವು ಅಲ್ಲೂ ಆದ್ರೆ ಇಲ್ಲಿ ಸಾಂಗ್ ಅಲ್ಲಿ ಮಿಸ್ ಆಗ್ತೀರಿ ಅಂತ. ಮತ್ತೆ ಹೋಗ್ಬೇಕು. ಅದು ಒಂದು ಪುಟ್ಟಣ್ಣ ಇದ್ರೆ, ಒಂದು JP ನಗರ್ ಇರುತ್ತೆ, ಒಂದು ಈ ಕಡೆ ಇದೆ, ಕಂಟ್ರೋದಲ್ಲಿ ಇದೆ. ಅದ್ ಬಿಟ್ಟು ಜಯರಾಜ್ ಹೌಸ್ ಅಲ್ಲಿ ಶೂಟಿಂಗ್ ಕೊಡ್ತಾ ಇದ್ರು ಸರ್ ಅವಾಗ. ಹ. ಜಯರಾಜ್ ಹೌಸ್ ಅಂತ ಹೇಳ್ಬಿಟ್ಟು ನಿಮಗೆ ವಿಲ್ಸನ್ ಗಾರ್ಡನ್ ಅಲ್ಲಿ ಹ. ಅವ್ರ ಮನೇಲಿ ಶೂಟ್ ಮಾಡ್ತಾ ಇದ್ದೆ, ಮ್ಯಾಕ್ಸಿಮಮ್ ಅಲ್ಲೇ ಮಾಡ್ತಾ ಇದ್ದೆ ಅವ್ರ ಮನೇಲಿ. ಓಕೆ. ಸೊ ಅಲ್ಲೊಂದೆರಡು, ದೂರದರ್ಶನ್ಗೆ ಎಲ್ಲ ಮಿಕ್ಸಪ್ ಆಗ್ಬಿಟ್ಟಿತ್ತು. ಹ. ಒಂಥರ ಚೆನ್ನಾಗಿತ್ತು ಸರ್ ಯಾವಾಗಿಂದ. ಒಂಥರ ನಿಜವಾದ ಕಲೆಗೆ ತೊಳಲಾಟ. ಈಗ ಬಿಡಿ, ಅದು ಕಮರ್ಷಿಯಲ್ ಚೇಂಜ್ ಆಗ್ಬಿಟ್ಟಿದೆ. ಅದೊಂಥರ ನಿಜವಾದ ಕಲೆಗೆ ಚೆನ್ನಾಗಿತ್ತು ಸರ್. ಈ ಸೀರಿಯಲ್ ಅಲ್ಲಿ ಯಾರೇ ಆಗ್ಲಿ ಸರ್, ಒಬ್ಬ ಕಲಾವಿದನಿಗೆ ಪೇಮೆಂಟ್ ಅಥವಾ ಫಸ್ಟ್ ಪೇಮೆಂಟ್ ಅಥವಾ ಬೆಸ್ಟ್ ಪೇಮೆಂಟ್ ಇವೆಲ್ಲ ಇದ್ದೇ ಇರುತ್ತೆ. ಹೌದು ನಿಮಗೆ ಫಸ್ಟ್ ಪೇಮೆಂಟ್ ಮತ್ತು ಬೆಸ್ಟ್ ಪೇಮೆಂಟ್? ಸರ್, ನನಗೆ ಫಸ್ಟ್ ಪೇಮೆಂಟ್ ನನ್ನ ಪ್ರಕಾರ ಏನು, ನನಗೆ ಟು ಬಿ ಫ್ರ್ಯಾಂಕ್, ನಾನು ಅದ್ರಲ್ಲಿ ಮುಂಚೆ ಒಂದು 100 ರೂಪೀಸ್ 200 ರೂಪೀಸ್ ಕೊಟ್ಟಿರ್ಬೋದು ಸರ್, ವಾ. ಅಷ್ಟೇ. ಅಂದ್ರೆ ಅದೇ ದೊಡ್ಡ ಮಟ್ಟದ್ದು ಸರ್. ನನಗೆ ಒಂದು ಕನ್ವಿನ್ಸ್ ಅಂತ ಒಂದು 50 ರೂಪೀಸ್ ಕೊಡೋರು, ಹ. ಆಯ್ತಾ. ಆಗ ಬಸ್ಸಲ್ಲಿ ಹೋಗ್ತಾ ಇದ್ದೆ. ನನಗೆ ಹ. ಬಸ್ಸಲ್ಲಿ ರೂಟು ಗೊತ್ತಿಲ್ಲ, ರಾತ್ರಿ ಒಬ್ರಿಗೆ ಕೇಳ್ಕೋಬೇಕು ಹ. ನಾನು ಹೇಗೆ ಹೋಗ್ಬೇಕು, ಎಲ್ಲಿ ಕ್ಯಾಚ್ ಮಾಡಬೇಕು. ಈಗ ಬಿಡಿ, ಮೆಜೆಸ್ಟಿಕ್ ನೋಡಿದ್ರೆ ಎಷ್ಟು ವರ್ಷಗಳಾಯ್ತು. ಮೆಜೆಸ್ಟಿಕ್ ಹೋಗಿ ಚೆನ್ನಾಗಿದೆ ಸರ್ ಮೆಮೊರಿ, ನಾನು ಯಾವ್ದು ಮರೆಯಲ್ಲ ಸರ್, ಖಂಡಿತವಾಗಿ ಯಾವ್ದು ಮರೆಯಲ್ಲ. ಅಲ್ಲಿ ಹೋಗ್ತಿದ್ವಿ, ಆಕ್ಟ್ ಮಾಡೋದೇ ಒಂದು ದೊಡ್ಡದಲ್ಲ ಸರ್. ಆಗ ನಮಗೆ ಕ್ಯಾಮ್ರಾ ಮುಂದೆ ಬರ್ತೀವಿ, ಆಕ್ಟ್ ಮಾಡ್ತೀವಿ ನಾವು. ಈಗ ನಾನು ಪ್ರತಿಯೊಬ್ಬರು ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಾ ಇದ್ದೆ, ನಾನು ಕಲ್ತಿದ್ದೆ ಆ ವಿಚಾರದಲ್ಲಿ ಸರ್. ನಾನು ಇನ್ನೂ ಸಣ್ಣ ಪುಟ್ಟ ಮಾಡ್ತೀನಿ ಅನ್ನೋದಾದ್ರೆ, ಈ ಕೋ ಆರ್ಟಿಸ್ಟ್ಗಳು ಇರ್ತಾರಲ್ಲ ಸರ್, ದೊಡ್ಡ ದೊಡ್ಡ ಆಕ್ಟರ್ಗಳು ಸರ್ ಅವೆಲ್ಲ. ಯಾರು, ಉಮೇಶ್ ಅಣ್ಣವ್ರು ಇರ್ಬೋದು ಸರ್. ಉಮೇಶ್ ಅಣ್ಣವ್ರ ಜೊತೆನೂ ನನ್ನ ಒಡನಾಟ ತುಂಬಾ ಚೆನ್ನಾಗಿತ್ತು. ಸೂಪರ್ ಸೂಪರ್. ಅದಾದ್ಮೇಲೆ ನೋಡಿ, ದೊಡ್ಡ ದೊಡ್ಡ ಕಲಾವಿದರುಗಳು ಅಂದ್ರೆ ನನ್ನ ಶ್ರೀನಾಥ್ ಅಂಕಲ್ನ ಯಾವತ್ತೂ ಮರೆಯಲ್ಲ ಸರ್. ನಾನು ಈಗಲೂ ನನ್ನ ಮೊಬೈಲ್ನ ನೀವು ಚೆಕ್ ಮಾಡಿ, ಎವ್ರಿ ಡೇ ನಾವಿಬ್ರು ಒಂದು ಗುಡ್ ಮಾರ್ನಿಂಗ್ ಮೆಸೇಜ್ ಶೇರ್ ಮಾಡ್ತೀವಿ. ನಾನು ಅವ್ರನ್ನ ಡ್ಯಾಡಿ ತರನೇ ನೋಡ್ತೀನಿ, ಅವ್ರು ನನ್ನ ಸನ್ ತರನೇ. ಸೂಪರ್. ಅದ್ಭುತವಾದ ಬಾಂಡಿಂಗ್ ಸರ್ ಅದೆಲ್ಲ. ನಾವು ಒಂಥರ ಏನಂತಾರೆ, ಗಾಡ್ ಬ್ಲೆಸ್ಸಿಂಗ್ ಅಷ್ಟೇ ನಮಗೆ, ದೇವರ ಆಶೀರ್ವಾದ. ಒಳ್ಳೊಳ್ಳೆ, ನಾನು ಯಾರನ್ನೂ ಕಳ್ಕೊಳ್ಳಿಲ್ಲ ಸರ್. ಒಳ್ಳೊಳ್ಳೆ ಕಲಾವಿದ್ರ ಜೊತೆ, ದೊಡ್ಡ ದೊಡ್ಡ ಕಲಾವಿದ್ರ ಜೊತೆ, ಪ್ರತಿಯೊಬ್ಬರ ಜೊತೆನೂ ನಾನು ಆಕ್ಟ್ ಮಾಡೋ ಅವಕಾಶ ನನಗೆ ಒದಗಿ ಬಂತು. ಈ ಸೀರಿಯಲ್ ಅಂದ್ರೆ 180 ಸೀರಿಯಲ್ ಅಂದ್ರೆ ಕಡಿಮೆ ವಿಷಯ ಅಲ್ಲ. ಈ 180ರಲ್ಲಿ ಮರೆಯಲಾಗದ ಪಾತ್ರ, ಕಾಡುವಂತ ಪಾತ್ರ ಸರ್. ನಾನು ಆಕ್ಟ್ ಮಾಡಿರೋದ್ರಲ್ಲಿ ಆಲ್ಮೋಸ್ಟ್ ಎಲ್ಲಾ ಮೇಜರ್ ಕ್ಯಾರೆಕ್ಟರ್ಸ್ ನಾನು ಸಿಕ್ಕಿದ್ದು. ಅಂದ್ರೆ ಬಿಗಿನಿಂಗ್ ಬಿಟ್ಬಿಟ್ಟು ಆನಂತರ ತುಂಬಾ ಇದೆ ಸರ್, ಅದನ್ನ ಹೇಳಕ್ಕಾಗಲ್ಲ, ಇಂಥದ್ದೇ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಕ್ಕಾಗಲ್ಲ. ಪ್ರತಿಯೊಂದಕ್ಕೂ ಒಂದೊಂದು ವ್ಯಾಲ್ಯೂ ಇದೆ ನನಗೆ. ಕರೆಕ್ಟ್. ಆಯ್ತಾ. ಈಗ ರಾಘವೇಂದ್ರ ಮಾಡ್ತಾ ಇದ್ದೀನಿ, ಅದ್ರದ್ದೇ ಒಂದು ಬೇರೆ ಪ್ಯಾಟ್ರನ್. ಈ ಬಂಗಾರ ಮಾಡಿದೆ, ಮಾಂಗಲ್ಯ ಮಾಡಿದೆ, ಲಕ್ಷ್ಮಿ ಮಾಡಿದೆ. ನಾನು ಅದು ಹೇಳ್ತಾ ಇದ್ದೀನಲ್ಲ ಸರ್, 1 by 1 ನನಗೆ ಹೆಸರುಗಳು ಮರ್ತೋಗ್ಬಿಟ್ಟಿದೆ ಸರ್, ತಪ್ಪಿಳ್ಕೊಬಿಡಿ. ಅದೇ ಹೋಗ್ತಾ 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 ಒಂದೊಂದು ವಿಭಿನ್ನ ಸರ್. ನಾನು ಅದಕ್ಕೆ ಇನ್ವಾಲ್ವ್ ಆಗ್ಬಿಡ್ತಾ ಇದ್ದೆ ಸರ್. ನೀವು ನೋಡಿ, ಬೆಳಗ್ಗೆಯಿಂದ 6 ಸೀರಿಯಲ್ ನಾನು ಆ್ಯಕ್ಟ್ ಮಾಡಿದೆ ಅಂದರೆ 6 ಥರ ಚೇಂಜ್ ಆಗಬೇಕಲ್ಲಿ, ಆಯ್ತಾ. 6 ಕ್ಯಾರೆಕ್ಟ್ರು 6 ಥರ ಚೇಂಜ್ ಆಗಬೇಕು, ಆ ಗೆಟಪಲ್ಲಿ ಮುಗಿಸ್ಕೊಂಡು ಬರಬೇಕು, ಇಷ್ಟು ಥರ ಇತ್ತು. ಬಟ್ ಕಾಡುವಂಥ ಪಾತ್ರಗಳು ತುಂಬ ಇದ್ದಾವೆ ಸರ್. ನಾನು ತುಂಬ ಇನ್ವಾಲ್ವ್ ಆಗ್ಬಿಡ್ತೀನಿ ಸರ್. ಇನ್ವಾಲ್ವ್ಮೆಂಟ್ ಬಂದಾಗ ತುಂಬಾ ಸೈಕಲ್ ಹೊಡೆದಿದ್ದ ಪಾತ್ರಗಳು ಯಾವ್ದಾರು ಇದೆಯಾ? ಅಯ್ಯೋ ಇದೆ ಸರ್, ತುಂಬಾ ಇದೆ. ನಾನೇನು ಟೇಕ್ ಒನ್ ಆರ್ಟಿಸ್ಟ್ ಅಂತ ಇಲ್ಲ, ತುಂಬಾ ಸೈಕಲ್ ಹೊಡೆದಿದ್ದೀನಿ. ರಿಕ್ವೆಸ್ಟ್ ಮಾಡ್ಕೋತಿದ್ದೆ, ಸರ್ ನನಗೆ ಡೈಲಾಗ್ ಕೂತ್ಕೋತಾ ಇಲ್ಲ, ನನಗೆ ಟೈಮ್ ಬೇಕು, ಈ ಥರದ್ದೆಲ್ಲ ಮಾಡ್ಕೊಂಡಿದ್ದೀನಿ ಸರ್. ಯಾಕಂದ್ರೆ ನಾವು ಸ್ಕ್ರೀನ್ ಮುಂದೆ ಹೋದಾಗ ಅವಾಗೆಲ್ಲ DV ಕ್ಯಾಮ್ರಾ ಶೂಟ್ ಮಾಡ್ಕೋತಿದ್ವಲ್ಲ ಸರ್, ತುಂಬಾ ಟೈಮ್ ಕಿಲ್ ಮಾಡಬಾರ್ದು. ಯಾಕಂದ್ರೆ ನಮ್ಮ ಜೊತೆ ಇರೋರೆಲ್ಲ ಹಿಂಗೆ ತಿಂದಾಕ್ಬಿಡೋರು ಸರ್, ಆಯ್ತು, ರಪ್ ಅಂತ ತಿಂದಾಕ್ಬಿಡೋರು. ಅವ್ರಿಗಿಂತ ಚೆನ್ನಾಗಿ ಮಾಡಬೇಕು ಅಂತ ನಮಗೆ ಇದು. ಅವ್ರನ್ನೇ ಕುತ್ಕೊಂಡು ನೋಡ್ತಿದ್ದೆ ಸರ್ ಪ್ರತಿಯೊಬ್ಬರನ್ನ. ಇವ್ರು ಹೆಂಗೆ ಮಾಡ್ತಾರೆ, ಎಲ್ಲಿ ಕ್ಯೂ ಎಂಡ್ ಮಾಡ್ತಾರೆ, ಎಲ್ಲಿ ಪಾಸ್ ಕೊಡ್ತಾರೆ, ಎಲ್ಲಿ ಇದು ಮಾಡ್ತಾರೆ, ಪ್ರತಿಯೊಂದು ನನಗೆ ನಾನೇ ಒಂದು ಇದು ಮಾಡ್ಕೊಂಡು ಭಗವಂತನ ದಯೆ ಒಂದು ಹೆಸರು. ಈಗ ಹೆಂಗಿದೆ ಸರ್ ಲೈಫು? ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಏನು ಅಂದರೆ 2015 ತನಕ 2012 ಐ ಗಾಟ್ ಮ್ಯಾರಿಡ್.
ಹ್ಮ್. 2012ರಲ್ಲಿ. ಮದುವೆ ವಿಚಾರಕ್ಕೆ ಬಂದ್ರೆ ವೈಯಕ್ತಿಕವಾಗಿ ಹೇಳ್ಬೇಕು ಬೇಡ ನಿಮಗೆ ಗೊತ್ತಿಲ್ಲ. ದಯಮಾಡಿ ಹೇಳಿ ಸರ್, ಒಳ್ಳೆ ಅಂದ್ರೆ ಸ್ಟೋರಿ ಕೇಳೋಣ. ಏನಾದ್ರೂ ಅಚೀವ್ ಮಾಡಬೇಕು ಅಂತ ಇತ್ತು ಹೊರತು ನನಗೆ ಮದುವೆ ಆಗ್ಬೇಕು ಹಾಗೆ ಹೀಗೆ ಆ ಥರದ್ದೇನು ಕನಸುಗಳು ಇರಲಿಲ್ಲ. ಮನೇಲಿ ಏನು ಅಂದ್ರೆ ಏಜ್ ಆಗತ್ತೆ ಮದುವೆ ಆಗು ಅಂತ ಫೋರ್ಸ್ ಮಾಡಿ ಅವರೇ ಒಂದು ಹುಡುಗಿನ ಹುಡುಕಿ ಅರೇಂಜ್ ಮ್ಯಾರೇಜ್ ಆದ. ಅದ್ಭುತ ಸರ್, ಲೈಫು ತುಂಬ ಚೆನ್ನಾಗಿದೆ. ಅದಾದ್ಮೇಲೆ 2015ಗೆ ಬಂದ ತಕ್ಷಣ ನನಗೆ ಏನೋ ಒಂದು ಕಾಡಕ್ಕೆ ಶುರುವಾಯಿತು ಸರ್. ಲೈಫ್ ತುಂಬ ಚೆನ್ನಾಗಿದೆ, ಹೋಗ್ತಾ ಇದೆ, ನನ್ನದೇ ಆದ ಎಲ್ಲ ಅಚೀವ್ ಮಾಡ್ಕೊಂಡಿದ್ದೀನಿ. ನಾನೇ ಕಾರು, ಬೈಕು, ನನ್ನ ಮನೆಯದು ಏನು ಎಲ್ಲ ಪ್ರತಿಯೊಂದು ನಾನು ಅಚೀವ್ ಮಾಡ್ಕೊಂಡಿದ್ದೀನಿ ಸ್ವಂತ ದುಡಿಮೆಯಲ್ಲಿ. ಅದೊಂದು ಖುಷಿ ಇತ್ತು ನನಗೆ, ನಾನು ಸ್ವಂತವಾಗಿ ಏನಾದರೂ ಮಾಡಬೇಕು ಅಂತ. ಬಟ್ ಎಲ್ಲೋ ಒಂದು ಕಡೆ ಕಂಪ್ಲೀಟ್ ಅನ್ನಿಸ್ತಾ ಇಲ್ಲ ಲೈಫು. ಬಿಕಾಸ್ ಆಫ್ ಯಾಕೆ ಅಂದರೆ ನಾನು ತುಂಬ ಚಿಕ್ಕ ಏಜಿಗೆ ಸರ್, ಈಗ ನಾನು 15 ವರ್ಷಕ್ಕೆ ಮನೆ ಬಿಟ್ಟೆ ಅಂತಂದರೆ ಈಗ ನಾನು ಹೇಳ್ಬೇಕು 15 ವರ್ಷಕ್ಕೆ ಎಷ್ಟು ಬುದ್ಧಿ ಇದೆ ಈಗಿನ ಜನ್ರೇಷನ್ಗಿದೆ. ಬಟ್ ನಮ್ಮ ಜನ್ರೇಷನಲ್ಲಿ ನಿಮಗೆ ಗೊತ್ತಿರೋ ಹಾಗೆ 15 ವರ್ಷ ಅಂದರೆ ಅವನಿಗೆ ಅಷ್ಟು ಬುದ್ಧಿವಂತ ಅಲ್ಲ. ನಾವು SLC ದಾಟೋದೇ ಒಂದು ದೊಡ್ಡ ವಿಷಯ ಸರ್, SLC ಪಾಸ್ ಆಗೋದು. ನಮಗೆಲ್ಲ ಏನ್ ಕೇಳೋರು ಹೇಳಿ ಸರ್, ಏನ್ ಸ್ಕೋರ್ ಅಂತ ಕೇಳ್ತಿದ್ರಾ? ಪಾಸ್ ಆಫ್ ಫೇಲ್ ಇಷ್ಟ ಅಲ್ವಾ ಸರ್ ಕೇಳ್ತಾ ಇದ್ದು? ಪರ್ಸೆಂಟೇಜು ಫಸ್ಟ್ ಕ್ಲಾಸ್ ಅಲ್ಲ, ಆಮೇಲೆ ಪರ್ಸೆಂಟೇಜ್ ಎಲ್ಲ ಇಲ್ವೇ ಇಲ್ಲ. ಆಗ ನೀನ್ ಪಾಸ್ ಆದ್ಯಾ ಫೇಲ್ ಆದ್ಯಾ ಎರಡೇ ಕೇಳ್ತಾ ಇದ್ದು. ಸೊ ಆ ಏಜಲ್ಲೇ ನನಗೆ ಅದೇನೋ ಕೂತ್ಕೊಂಡ್ಬಿಟ್ಟಿತ್ತು ಸರ್. ನಾನು ಸ್ವಂತವಾಗಿ ಏನಾದರೂ ಮಾಡಬೇಕು, ಬಿಸ್ನೆಸ್ ಮಾಡಬೇಕು, ಹಾಗೆ ಹೀಗೆ ಅಂತ. ಅಲ್ಲಿಂದ ಹೊರಟೆ ಬಂದೆ. ನೋಡಿ, ಇಷ್ಟು ವರ್ಷ ಟ್ರಾವೆಲಲ್ಲಿ ನನಗೆ ಪ್ರೀತಿನ ಕಳ್ಕೊಂಡ್ಬಿಟ್ಟಿದೆ ಸರ್. ಎಲ್ಲ ಸಂಪಾದನೆ ಮಾಡಿದೆ ಸರ್ ಪೂರ್ತಿ ನಾನು. ಇಲ್ಲಿ ಹೆಸರು ಸಿಕ್ತು, ನನಗೆ ಹಣ ಸಿಕ್ತು, ಪ್ರತಿಯೊಂದು ಸಿಕ್ತು. ಪರ್ಸ್ನಲ್ ಆಗಿ ನಾನು ಚೆನ್ನಾಗಿದ್ದೀನಿ, ಆಯ್ತಾ. ಪ್ರೀತಿ ಹೇಗೆ ಕಳ್ಕೊಂಡೆ ಅಂದರೆ, ಅಪ್ಪ ಅಮ್ಮ, ಅಣ್ಣ, ಅಕ್ಕಂದ್ರು, ನಮ್ಮದೊಂದು ತುಂಬ ದೊಡ್ಡ ಕುಟುಂಬ ಸರ್. ನಿಮಗೆ ಹೇಳಬೇಕಂದ್ರೆ ನಮ್ಮ ಅಜ್ಜ ಅಜ್ಜಿ ಅವರು ಅಣ್ಣ ತಮ್ಮದಿರಿಗೆ ಟೋಟಲ್ ಇಬ್ರು ಸೇರಿ, ಈಗ ಅಣ್ಣ ತಮ್ಮ ಅಕ್ಕ ತಂಗಿನೇ ಮದುವೆ ಆದ್ರಂತೆ. ಇವ್ರಿಗೆ 12 ಜನ ಮಕ್ಕಳು, ಅವ್ರಿಗೆ 12 ಜನ ಮಕ್ಕಳು, ಟೋಟಲ್ 24 ಜನ. ಯು ಜಸ್ಟ್ ಇಮ್ಯಾಜಿನ್ ಸರ್, ಅವ್ರ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು, ಇದರ ತುಂಬಾ ದೊಡ್ಡ ಕುಟುಂಬ ನಮ್ದು. ಆ ಥರ ಚೆನ್ನಾಗಿದೆ ಫ್ಯಾಮಿಲಿ. ಒಂದಾಗಣ ಬಾ ಅಂತ ಒಂದು ಸಿನಿಮಾದಲ್ಲಿ ಆ ಥರ ತುಂಬಾ ದೊಡ್ಡ ಕುಟುಂಬ, ತುಂಬಾ ಚೆನ್ನಾಗಿದೆ. ಅದೆಲ್ಲ ಯಾವಾಗಲೂ ಒಂದ್ಸಲ ಫಂಕ್ಷನ್ಗೆ ಹೋಗ್ತಾ ಇದ್ದೆ, ಅಟೆಂಡ್ ಮಾಡ್ತಾ ಇದ್ದೆ, ಮತ್ತೆ ಹೊರಟು ಬಂದ್ಬಿಡ್ತಾ ಇದ್ದೆ. ಎಲ್ಲೋ ಒಂದು ಕಡೆ ನನಗೆ ಕಂಪ್ಲೀಟ್ ಅನ್ನಿಸ್ತಾ ಇರಲಿಲ್ಲ. ಅಂದರೆ ಆ ಬಾಂಡಿಂಗ್ ಸಿಗ್ತಾ ಇಲ್ಲ. ಅದೆಲ್ಲ ಬೇಕಿತ್ತು ನನಗೆ ಒಂದು ಕಡೆ. ಈಗ ಅಪ್ಪ ಅಮ್ಮನ ಪ್ರೀತಿನ ಈಗ ಚೆನ್ನಾಗಿ ಮಾತಾಡೋದು ಬೇರೆ ಸರ್, ಜೊತೆಲಿ ಇರೋದು ಬೇರೆ. ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗ್ತಾ ಇಲ್ಲ, ಏನೂ ಇಲ್ಲ. ಅದಕ್ಕೋಸ್ಕರ ಏನಾದರೂ ಟೈಮ್ ಕೊಡಬೇಕು ಅಂತ ನನಗೆ ಪರ್ಸ್ನಲ್ ಆಗಿ ಅನ್ನಿಸ್ತು ಸರ್. ಅದನ್ನು ಡಿಸೈಡ್ ಮಾಡ್ಕೊಂಡು ಜೊತೆಲಿ ಈಗ ಸುಮ್ಮನೆ ಇರೋದು ಹೇಗೆ, ಏನಾದರೂ ಒಂದು ಬಿಸ್ನೆಸ್ ಥರ ಅಲ್ಲೂ ಶುರು ಮಾಡ್ಕೋಬೇಕು. ಆಮೇಲೆ ಈ ಟ್ರ್ಯಾಕ್ನ ಬಿಡೋಕ್ಕಾಗಲ್ಲ, ಇದು ನನಗೆ ಭಗವಂತ ಕೊಟ್ಟಿರೋ ಒಂದು ಕಲೆ, ಇದನ್ನು ಬಿಡೋದು ಬೇಡ, ಹೇಗಾದರೂ ಮಾಡೋಣ ಅಂತೇಳಿ ನಾನು 2015-16ನಲ್ಲಿ ಎಲ್ಲರೂ ತುಂಬ ಜನ ಕೇಳಿದ್ರು ಸರ್. ನಾನು ಹೋದಾಗ, ನಾನು ಊರಿಗೆ ಹೋದಾಗ, ಓ ಅಷ್ಟೇನಾ, ಮುಗ್ದೋಯ್ತಾ, ಲಾಸ್ ಆಗ್ಬಿಟ್ರಾ, ವಾಪಸ್ ಬಂದ್ಬಿಟ್ರಾ? ಸರ್ ತುಂಬ ವಿಚಿತ್ರ ಪ್ರಶ್ನೆಗಳು. ನನಗೆ ಅವಾಗ ನಾನು ಅರ್ಥ ಮಾಡ್ಕೊಂಡಿದ್ದು ಸರಳತೆ ಸರ್. ಸರಳತೆ ಬಗ್ಗೆ ಹೇಳಬೇಕು ಅಂದರೆ, ನಾವು ಮಾತಾಡ್ತೀವಲ್ಲ ಸರ್, ತುಂಬ ಸರಳವಾಗಿರಬೇಕು ಹಾಗೆ ಹೀಗೆ ಅಂತ, ಅದು ಮಾತಾಡೋಕ್ಕೆ ಮಾತ್ರ ಕರೆಕ್ಟ್ ಸರ್. ನಿಜವಾಗೂ ನೀವು ಸರಳತೆನ ರೂಢಿಸ್ಕೊಳ್ಳಿ, ಜನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಇದು ನನ್ನ ಲೈಫಲ್ಲಿ ನಡೆದಂಥ ಎಕ್ಸ್ಪೀರಿಯನ್ಸು ಆ ಥರ. ಏಕೆಂದರೆ ಜನ ನಮ್ಮನ್ನು ನೋಡೋ ರೀತಿನೇ ಬೇರೆ. ಒಬ್ಬ ಸೆಲೆಬ್ರಿಟಿ ಅಂದರೆ ಅವನ್ನೆಲ್ಲೋ ನೋಡೋಕೆ ಕೂರಿಸ್ಕೊಂಡಿರ್ತಾರೆ. ಅದೇ ಅವನು ಜನಸಾಮಾನ್ಯನಾಗಿ ಜನಗಳ ಜೊತೆ ಬೆರೀತಾನೆ. ಕರೆಕ್ಟ್ ಸರ್. ಈಗ ಸೆಲೆಬ್ರಿಟಿ ಸರಳವಾಗಿದ್ದು ಸರಳವಾಗಿ ಕಾಣುತ್ತೆ, ಸರಳವಾಗಿರೋನು ಸರಳವಾಗಿದ್ರೆ ಕಾಣಲ್ಲ. ಅದೊಂದು ಅನುಭವಗಳು. ಇಲ್ಲ, ಅದನ್ನ ಸ್ವಲ್ಪ ಚಾಲೆಂಜಿಂಗ್ ಆಗಿ ತಗೊಂಡೆ. ಇಲ್ಲ, ಏನಾದರೂ ಒಂದು ಮಾಡೋಣ. ಯಾಕೆಂದರೆ ಜೊತೆಲಿ ಇನ್ನೊಂದು ಟ್ರ್ಯಾಕ್ ಓಡ್ತಾ ಇತ್ತು ಸರ್. ನನ್ನ ಸಹಪಾಠಿಗಳು ಏನಿದ್ರು ಆಗೆಲ್ಲ ಅದ್ರ ಜೊತೆ ದೊಡ್ಡ ದೊಡ್ಡ ಕಲಾವಿದರು, ಆಯ್ತಾ. ನಾನು ಪ್ರತಿಯೊಬ್ಬರನ್ನು ಮರೆಯಲ್ಲ ಸರ್. ಈಗ ಹೇಳ್ತಾ ಹೋದ್ರೆ ತುಂಬ ಲಿಸ್ಟ್ ಇದೆ ನನ್ನ ಲೈಫಲ್ಲಿ ಬಂದಿರೋ ಪಾತ್ರಗಳು, ತುಂಬ ಹೆಸರಿದೆ. ಎಲ್ಲರೂ ಈಗ ನೆನೆಸ್ಕೊಳ್ತೀನಿ ನಾನು ಆ ವಿಚಾರವಾಗಿ, ನಾನು ಯಾವತ್ತೂ ಮರ್ತಿಲ್ಲ. ಅವ್ರ ಜೀವನದಲ್ಲಿ ಅವ್ರ ಕಷ್ಟಗಳನ್ನ ನೋಡ್ತಾ ಇದ್ರಲ್ಲ ಸರ್ ಇಲ್ಲಿ. ಯಾಕಂದರೆ ಆ್ಯಕ್ಟಿಂಗಿಂದನೇ ಅವರು ಲೈಫ್ ಲೀಡ್ ಮಾಡಬೇಕು, ಮತ್ತೊಂದು ಎಲ್ಲ ಡಿಪೆಂಡ್ ಆಗಿರ್ತಾರೆ. ಅವ್ರ ಕಮಿಟ್ಮೆಂಟ್ಸು ನನ್ನ ಹತ್ರ ಶೇರ್ ಮಾಡ್ಕೊಳ್ಳೋರು. ಇಷ್ಟನ ಜೀವನ, ನಾವು 100% ಇದ್ರ ಮೇಲೆ ಇದಾಗ್ಬಿಟ್ರೆ, ಈಗಿನ ನನ್ನ ಲೈಫ್ ಚೆನ್ನಾಗಿದೆ, ಹೋಗ್ತಾ ಇದೆ, ಫ್ಯೂಚರ್ ಹೇಗೆ, ಇದೆಲ್ಲ ಕ್ವಶನ್ ಮಾರ್ಕ್ ನನಗೆ ಶುರುವಾಯಿತು. ಇಲ್ಲ ನಾನು ಬಿಸ್ನೆಸ್ಸು ಒಂದು ಟ್ರ್ಯಾಕಲ್ಲಿ ಹೋಗಲೇಬೇಕು ಅಂತ ಹೇಳಿ ನಾನು ನನ್ನದೇ ಆದ ಒಂದು ಬಿಸ್ನೆಸ್ನ ಶುರು ಮಾಡ್ಕೋಬೇಕೇನಾದ್ರು ಅಂತೇಳಿ ಜೊತೆಲಿ ಪ್ರೀತಿ ಹುಡುಕೊಂಡು. ಅದು ಸರ್ ನಾನು ಹೋಗಿದ್ದು ಜಸ್ಟ್ ಫಾರ್ 1 year 2 years ಸ್ಪೆಂಡ್ ಮಾಡಿಬಿಟ್ಟು ಮತ್ತೆ ಕಮ್ ಬ್ಯಾಕ್ ಆಗೋಣ. ಅದು ಇಷ್ಟು ದಿನ ಡ್ರ್ಯಾಗ್ ಆಯಿತು. ಈ ಮಧ್ಯದಲ್ಲಿ ಬಿಡಲಿಲ್ಲ ಸರ್. ನಾನು ತಮಿಳ್ ಆ್ಯಕ್ಟ್ ಮಾಡ್ತಾ ಇದ್ದೆ, ಮಲಯಾಳಂಗೆ ಹೋಗ್ತಾ ಇದ್ದೆ, ಇಂಡಸ್ಟ್ರಿ ಬಿಟ್ಟಿಲ್ಲ. ಬಟ್ ಕನ್ನಡ ಸ್ವಲ್ಪ ಗ್ಯಾಪ್ ಆಯಿತು. ಈ ಇನ್ ಬಿಟ್ವೀನಲ್ಲಿ 2018-19ನಲ್ಲಿ ನನಗೆ ಜೋಜಲಾಲಿ ಅಂತ ಒಂದು ಕನ್ನಡ ಸೀರಿಯಲ್ ಉದಯದಲ್ಲಿ ಬಂದು ಆ್ಯಕ್ಟ್ ಮಾಡಿದೆ. ಒಂದು ಮೇಜರ್ ಕ್ಯಾರೆಕ್ಟರ್ ಚೆನ್ನಾಗಿದೆ. ಅದೊಂದು ಮಾಡಿಕೊಟ್ಟಿದ್ದಷ್ಟೇ ಸರ್.
ಅದಾದ್ಮೇಲೆ ನೋಡಿ ಸರ್, ಗೊತ್ತೋ ಗೊತ್ತಿಲ್ದೇನೋ ರಾಯರ ಮುಖಾಂತರ ನಾನು ಮತ್ತೆ ಕಂಬ್ಯಾಕ್ ಆಗಿದ್ದೀನಿ ಅನ್ನೋದು ಅದೊಂದು ದೊಡ್ಡ ವಿಚಾರ ಸರ್. ಅದ್ಭುತವಾಗಿದೆ. ನಿಜವಾಗ್ಲೂ ಸರ್, ಇದನ್ನೆಲ್ಲ ಕೇಳಕ್ಕೆ ಒಂದು ಆನಂದ. ಹೌದು. ನೋಡಿ, ಏನೇ ಸಾಧಿಸಿದ್ರು ಫ್ಯಾಮಿಲಿಯಲ್ಲಿ ಟೈಮ್ ಕಳಿಬೇಕು ಅನ್ನೋದು ಹೌದು. ನಿಮ್ಮ ಈ ಒಂದು ಸಂದರ್ಶನದಲ್ಲಿ ಹಾ. ಕಂಡಂತ ವಿಚಾರ. ಹೌದು. ಇನ್ನು ಎಷ್ಟೇ ದೊಡ್ಡನಾಗಿರ್ಬೋದು, ಹೌದು ಸರ್. ತಂದೆಗೆ ಮಗನಾಗಿರೋ, ಹೌದು. ಹೆಂಡತಿಗೆ ಒಳ್ಳೆ ಗಂಡನಾಗಿರೋ, ಹ್ಮ್. ಮಕ್ಕಳಿಗೆ ಒಳ್ಳೆ ಅಪ್ಪನಾಗಿರೋ, ಹೌದು, ಹೌದು. ಅದೆಲ್ಲ ಆದ್ಮೇಲೆ ಹೊರಡಬಾ. ಹೌದು ಅಲ್ಲಿ ಸರ್. ತನಕ ನೀನೇನು ಸರ್, ಮಾಡಕ್ಕಾಗಲ್ಲ. ಅದಕ್ಕೆ ಟೈಮ್ ಲಿಮಿಟ್ಸ್ ಇಲ್ಲ ಸರ್. ನಾವು ಅಚೀವ್ ಮಾಡೋದಕ್ಕೆ ನಮಗೆ ಟಿಲ್ ಎಂಡ್ ತನಕ ಇದೆ. ನನ್ನ ಪ್ರಕಾರ ನೀವು ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಏಜು ನಮಗೆ ಅದಕ್ಕೆ ಫ್ಯಾಕ್ಟರ್ ಆಗಲ್ಲ. ಇದೆಲ್ಲ ಪಾಸ್ ಆಗ್ಬಿಟ್ರೆ ನಮಗೆ ಮುಂದೆ ಸಿಗಲ್ಲ ಅನ್ನೋದು ನನ್ನ ಇದು. ಕರೆಕ್ಟ್. ಇದ್ರಲ್ಲಿ ಬಿಡಿ ತುಂಬಾ ಏಳು ಬೀಳುಗಳನ್ನ ನೋಡ್ತೀವಿ, ಅದೆಲ್ಲ ಕಾಮನ್, ಏನು ಮಾಡೋಕ್ಕಾಗಲ್ಲ. ಫ್ಯಾಮಿಲಿ ಅಂದಮೇಲೆ ಚೆನ್ನಾಗಿರುತ್ತೆ, ಅದೆಲ್ಲ ಇರಬೇಕು. ಉಪ್ಪು ಹುಳಿ ಖಾರ ಇದ್ರೇನೆ ಚಂದ ಒಂದು ಮಸಾಲ ರೆಡಿ ಆಗೋದಕ್ಕೆ. ಅವೆಲ್ಲ ಇರುತ್ತೆ. ನೋಡಿದೆ, ತುಂಬಾ ಹತ್ತಿರದಿಂದ ನೋಡಿ ಒಂಥರ ಏನೋ ಚೆನ್ನಾಗಿತ್ತು ಎಲ್ಲ. ಸೊ ಈಗ ಮತ್ತೆ ಸೀರಿಯಸ್ ಆಗಿ ನಾನು ನನ್ನ ಕೆಲಸದ ಕಡೆ ಗಮನ ಕೊಟ್ಟಿದ್ದೀನಿ. ನಾನು ಏನಂದ್ರೆ ತುಂಬಾ ಡೆಡಿಕೇಟೆಡ್ ಆಗಿ ಇದು ಮಾಡ್ತೀನಿ ಸರ್. ಯಾವುದೇ ಕೆಲಸ ಕೊಡಿ, ನೀವು ಚಿಕ್ಕದ್ದೇ ಕೊಡಿ, ದೊಡ್ಡದೇ ಕೊಡಿ, ಪ್ರತಿಯೊಂದನ್ನು ನಾನು ಅದು ಮಾಡ್ತೀನಿ. ಬಟ್ ಅದರಲ್ಲಿ ತುಂಬಾ ಎಫರ್ಟ್ ಹಾಕಿ ಮಾಡ್ತೀನಿ. ಅದ್ರಲ್ಲಿ ದೇವ್ರು ಕಾಣೋನು ನಾನು. ಎಸ್ ಸರ್, ಎಫೆಕ್ಟ್. ಅದನ್ನ ಎಫೆಕ್ಟಿವ್ ಆಗಿ ಮಾಡ್ತಾ ಇದ್ದೀರಾ. ರಾಯರ್ ಸೀರೀಸ್ ಇಲ್ಲಿ ತನಕ ನಿಮ್ ಕರ್ಮನ್ ಕೂರಿಸಿದೆ. ಭಾರಿ ಒಳ್ಳೊಳ್ಳೆ ವಿಚಾರಗಳನ್ನ ಹಂಚ್ಕೊಂಡ್ರಿ ಸರ್. ತುಂಬಾ ಭಕ್ತಿಪೂರ್ವಕವಾದ ಜಾಗದಲ್ಲಿ ಇದನ್ನೆಲ್ಲ ನಾವು ಮಾತಾಡಿದ್ವಿ ಅನ್ನೋದೊಂದು ಸಂತೋಷ. ಇದೇ ರೀತಿಯ ಮತ್ತೆ ವಿಚಾರಗಳನ್ನ, ಒಳ್ಳೊಳ್ಳೆ ವಿಚಾರಗಳನ್ನ ಹೇಳುವಂತಾಗಲಿ. ರಾಯರ ಕೃಪೆ ಸದಾ ನಿಮ್ಮ ಮೇಲೆ ಇರ್ಲಿ ಸರ್. ಥ್ಯಾಂಕ್ ಯು ಸರ್. ಏನಿಸ್ತು? ಬಹಳ ಸಂತೋಷ ಆಯ್ತು ಸರ್. ನಾವು ನಿಮ್ಮ ಅಭಿಮಾನಿ. ಅಯ್ಯೋ, ಕನ್ನಡದ ಕನ್ನಡಿಗ ಅಭಿಮಾನಿ. ಕಟ್ ಮಾಡ್ತೀವಿ. ಅಯ್ಯೋ, ಇಲ್ಲ ಇಲ್ಲ ಇಲ್ಲ, ಇದನ್ನೆಲ್ಲ ಕಟ್ ಮಾಡ್ಬೇಡಿ. ಏನ್ ಬೇಕಾದ್ರೆ ಕಟ್ ಮಾಡಿ. ಯಾಕೆಂದ್ರೆ ನಾನು ಹೊಗಳ್ತಾ ಇಲ್ಲ ಸರ್. ಆ ಟೈಟ್ಲ್ ಅಲ್ಲೇ ಆಗಿದೆ, ಆತ್ಮೀಯ ಕನ್ನಡಿಗ ಅಂದ್ರೆ ಏನು ಸರ್. ಥ್ಯಾಂಕ್ ಯು ಸರ್. ಎಲ್ಲ ರಾಯರ ಕೃಪೆ ಅವರೇ ಕೊಟ್ಟಿದ್ದು. ಈ ಮಧ್ಯದಲ್ಲಿ ನನ್ನ ಲೈಫಲ್ಲಿ ಒಂದು ಹೇಳಬೇಕು, ನನ್ನ ಟಿಲ್ ಈ ಇಂಡಸ್ಟ್ರಿಗೆ ಬಂದಾಗಿಂದ ಜೊತೆಲಿ ಯಾರ್ಯಾರು ಏನೇನು ಸಪೋರ್ಟಿವ್ ಆಗಿದ್ದಾರೆ ಪ್ರತಿಯೊಬ್ಬರಿಗೂ, ನಾನು ಹೆಸರು ತಗೊಳ್ದೇ ಇದ್ರು ಕೂಡ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಯಾಕೆಂದ್ರೆ ನನ್ನ ಹೆಸರು ತಗೊಂಡ್ರು, ಅವ್ರು ತಗೊಳ್ಳಿಲ್ಲ ಅಂತ ಈ ಥರದ್ದೆಲ್ಲ ಆಗೋದು ಬೇಡ. ಪ್ರತಿಯೊಬ್ಬರು ನನ್ನ ಮನಸ್ಸಲ್ಲಿದ್ದಾರೆ ಸರ್. ನಾನು ಎಲ್ರಿಗೂ ಚಿರಋಣಿ. ಆಯ್ತಾ? ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತಲೇ ಬೇಡ್ಕೊಳ್ಳೋದು ಸರ್. ನಾನು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಅಷ್ಟೇ, ಭಗವಂತ ಎಲ್ರಿಗೂ ಒಳ್ಳೇದು ಮಾಡಪ್ಪ, ಇದನ್ನೇ ಕೇಳ್ಕೊಳ್ಳೋದು. ಆ್ಯಂಡ್ ಜಿ ಟಿ ವಿ ಅವರಿಗೆ, ನನಗೆ ರಾಘವೇಂದ್ರ ಮಹಾತ್ಮೆ ಈಗ ಸೀರೀಸಲ್ಲಿ ನನಗೆ ಒಂದು ಒಳ್ಳೆ ಪಾತ್ರ ಕೊಟ್ಟಿರೋದಕ್ಕೆ ಪ್ರತಿಯೊಬ್ಬರಿಗೂ, ನಮ್ಮ ತಂಡದವರಿಗೆ, ಮಹೇಶ್ ಸುಖದರೆ ಸರ್, ಮೂರ್ತಿ ಸರ್, ಹರೀಶ್ ಸರ್, ನವೀನ್ ಕೃಷ್ಣ ಸರ್ ಆ್ಯಂಡ್ ಜಿ ಟಿ ವಿ, ನನ್ನ ಎಲ್ಲರಿಗೂ ಪ್ರತಿಯೊಬ್ಬರಿಗೂ, ಯಾರ್ದು ಹೆಸರು ಬಿಟ್ಟು ಅನ್ಕೋಬೇಡಿ ದಯವಿಟ್ಟು, ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಥ್ಯಾಂಕ್ ಯು. ಒಳ್ಳೇದಾಗಲಿ ನಿಮಗೆ. ಒಳ್ಳೊಳ್ಳೆ ವಿಚಾರಗಳು, ಒಳ್ಳೊಳ್ಳೆ ಸಾಧನೆಗಳು ನಿಮ್ಮಿಂದ ಆಗಲಿ. ರಾಯರ ಕೃಪೆ ಸದಾ ನಿಮ್ಮಲ್ಲಿ ಇರಲಿ ಸರ್. ಖಂಡಿತ ಸರ್. ಈಗ ಪ್ರೊಡಕ್ಷನ್ ಶುರು ಮಾಡಬೇಕು ಅಂತ ಹೊರಟಿದ್ದೀನಿ ಸರ್. ಕೇಳಿಸ್ತು ಬಿಡಿ ಅವರಿಗೆ. ಆಯ್ತು, ಎಲ್ಲ ರಾಯರ ಅನುಗ್ರಹ ಆಗತ್ತೆ. ಒಳ್ಳೇದಾಗತ್ತೆ ಸರ್. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ತಮ್ಮನ್ನು ಭೇಟಿ ಮಾಡಿ ನನಗೂ ತುಂಬಾ ಸಂತೋಷ ಆಯ್ತು. ಒಳ್ಳೇದಾಗ್ಲಿ. ನಿಮ್ಮ ಚಾನಲ್ ಕೂಡ ತುಂಬಾ ಎತ್ತರದ ಮಟ್ಟಕ್ಕೆ ಹೋಗ್ಲಿ. ಒಳ್ಳೊಳ್ಳೆ ಅಚೀವ್ಮೆಂಟ್ಸ್ ನಿಮ್ಮ ಕೈಯಿಂದನೂ ಆಗ್ಲಿ ಸರ್. ಆಗ್ಲಿ ಸರ್. ಒಳ್ಳೇದಾಗ್ಲಿ ಸರ್. ಆತ್ಮೀಯ ಕನ್ನಡಿಗರೇ, ನೋಡಿದ್ರಲ್ಲ, ಇಂಥ ಒಬ್ಬ ಒಳ್ಳೆ ಕಲಾವಿದನಿಗೆ, ಇಂಥ ಭಕ್ತಿಪೂರ್ವಕವಾದ ಕಲಾವಿದನಿಗೆ ಸದಾ ನಿಮ್ಮ ಆಶೀರ್ವಾದ ಇರಬೇಕು. ಇದೇ ರೀತಿಯ ಪ್ರಯತ್ನ ಜೊತೆ ಮತ್ತೆ ನಾನು ಬರ್ತೀನಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಬೇಕು. ಥ್ಯಾಂಕ್ ಯು ಸರ್.